श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयभरं वरप्रदगुरौ वैराग्यभाग्यो रथो वेदान्तामृतसारमन्तमनघात् श्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेडिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणे चित्वैकागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारि कृपात्तचिह्नं श्रीनिवासमुनिवर्यमहं प्रपद्ये श्रीनारायण योगीन्द्र वरदारि कृपाश्रयं रङ्गेशपादविनितं श्रीनिवासमुनिं भजे श्रीमान् वेङ्कटनाथार्य कवितार्कितकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयिग्मरुक्मं व्यामोहतस्तरितराणिज्ञाय मेने अस्मद्गुरोर्भगवतोऽस्य सिन्धो रामानुजस्य चरणौ शरणं प्रपद्ये यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कूरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्क्यं प्रपद्ये वीरराघवम् अतसी गुच्छसच्छाय वञ्चितोरस्थलं श्रियाञ्जनाचलशृङ्गारमञ्जलिर्ममगाहताम् ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्टवागुंसस्तनूभिः विषेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ओम शांति शांति शांति। ಮುಂಡಕೋಪನಿಷತ್ತಿನ ಕಡೆಯ ಭಾಗಕ್ಕೆ ಬಂದಿದ್ದೀವಿ. ಅಲ್ಲಿ ಮೂರನೆಯ ಮುಂಡಕದ ಎರಡನೆಯ ಖಂಡ. ಅದರಲ್ಲಿ ಹಿಂದಿನ ಕ್ಲಾಸಿನಲ್ಲಿ ಈ ಮಂತ್ರದ ಭಾಗವನ್ನ ಅಧ್ಯಯನ ಮಾಡ್ತಾ ಇದ್ವಿ. ಗತಾಃ ಕಲಾಃ ಪಂಚದಶ ಪ್ರತಿಷ್ಠಾ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯಯೇ ಸರ್ವ ಏಕೀಭವಂತಿ. ಇವನು ಮೋಕ್ಷದಲ್ಲಿ ಕಡೆಯ ಶರೀರ ವಿಯೋಗವಾಗಿ ಇವನು ಪರಮಾತ್ಮನನ್ನು ಹೋಗಿ ಸೇರ್ಕೊಳ್ತಾನೆ ಚೇತನ. ಆ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದೆ ಈ ಮಂತ್ರದಲ್ಲಿ. ಗತಾಃ ಕಲಾಃ ಷೋಡಶ ಕಲಾ ಅಂತ 16 ಕಲೆಗಳಲ್ಲಿ ಹೇಳಿರೋದು. ಮುಖ್ಯವಾಗಿ ಇಲ್ಲಿ ಹೇಳಿರೋದು ಪ್ರಶ್ನೋಪನಿಷತ್ತಿನಲ್ಲಿ ಹೇಳಲ್ಪಟ್ಟಂತಹದ್ದು. ಅದರಲ್ಲಿ 16 ಕಲೆಗಳು ಅಂತ ಹೇಳಿ ಪ್ರಾಣದಿಂದ ಆರಂಭಿಸಿ ಶ್ರದ್ಧೆ ಮೊದಲಾದೆಲ್ಲ ಹೇಳಿದೆ. ಅದರಲ್ಲಿ ದೇವತೆಗಳು ಮೊದಲಾದದ್ದು, ಮತ್ತೆ ಇವನ ಏನೇನು ಸಂಪಾದನೆ ಮಾಡಿದಾನೋ ಲೋಕಗಳು ಮೊದಲಾದದ್ದು ಎಲ್ಲವೂ ಹೇಳಲ್ಪಟ್ಟಿದೆ. ಹಾಗೆಯೇ ವಾಗಾದಿ ಅಭಿಮಾನಿ ದೇವತೆಗಳು, ಅಗ್ನಿ ದೇವ ಮತ್ತೆ ಸೂರ್ಯ ಮೊದಲಾದವರು, ಇವರೆಲ್ಲ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು. ಇವರುಗಳಿಗೆಲ್ಲ ಶರೀರದಲ್ಲಿ ಇರುವಾಗ ಉಪಚೇತನನಿಗೆ ಇವರೆಲ್ಲವೂ ಅದನ್ನೆಲ್ಲ ನಿಯಮನ ಮಾಡ್ತಾ ಇರ್ತಾರೆ. ಕಡೆಯ ಶರೀರವನ್ನು ಬಿಟ್ಟು ಹೋಗುವಾಗ ಇವನಿಗೆ ಏನೇನು ಎಲ್ಲೆಲ್ಲಿ ಹೋಗಿ ಸೇರುತ್ತೆ ಅಂತ ಹೇಳಿದ್ರೆ, ಇಂದ್ರಿಯಗಳ ಅಧಿಷ್ಠಾನ ದೇವತೆಗಳೆಲ್ಲ ಇಂದ್ರಿಯಗಳಿಂದ ಹೊರಟೋಗ್ತಾರೆ. ಇಂದ್ರಿಯಗಳೆಲ್ಲ ಇಲ್ಲಿಯೇ ಇರುತ್ತೆ, ಆಕಲ್ಪಸ್ಥಾಯಿಯಾಗಿರುತ್ತೆ ಇಂದ್ರಿಯಗಳು ಅಂತ ಹೇಳಲ್ಪಟ್ಟಿದೆ. ಅದರಲ್ಲಿ 16 ಕಲೆಗಳು ಅಂತ ಹೇಳದಲ್ಲಿ ಕರ್ಮವೂ ಒಂದು ಕಲೆ. ಆ ಕರ್ಮವನ್ನು ಬಿಟ್ಟು ಮಿಕ್ಕಿದೆಲ್ಲ 15 ಕಲೆಗಳು ಅವುಗಳ ಕಾರಣದಲ್ಲಿ ಹೋಗಿ ಸೇರ್ಕೊಂಡು ಬಿಡುತ್ತವೆ. ಅಲ್ಲಿ ಹೇಗೆ ಸೇರ್ಕೊಳ್ಳುತ್ತೆ ಅಂದ್ರೆ ಲಯವಾಗುತ್ತೆ ಅಂದ್ರೆ ಸಂಶ್ಲೇಷ ವಿಶೇಷ ಅಂತ ಹೇಳಲ್ಪಟ್ಟಿದೆ. 15 ಕಲೆಗಳು ಆಯಾ ಅವುಗಳ ಪ್ರಕೃತಿಯಲ್ಲಿ ಹೋಗಿ ಸಂಶ್ಲೇಷವನ್ನು ಹೊಂದಿ ಇರುತ್ತದೆ. ದೇವಾಹ ಅಂತ ಹೇಳಲ್ಪಟ್ಟ ವಾಕ್ ಮೊದಲಾದ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು, ಅಧಿಷ್ಠಾತ್ರ ದೇವತೆಗಳು ಅಂತ ಹೇಳಲ್ಪಟ್ಟವರು, ಅಗ್ನಿ ಆದಿತ್ಯ ಮೊದಲಾದವರೆಲ್ಲ ಅವರೆಲ್ಲ ಸಂಸರ್ಗ ವಿಶೇಷ ಗಚ್ಚಂತಿ ಅಂತ ಹೇಳಲ್ಪಟ್ಟಿದೆ. ಅವರೆಲ್ಲ ಅವರವರು ಸ್ಥಾನಕ್ಕೆ ಹೋಗ್ತಾರೆ ಅಂತ ಅರ್ಥ. ಈ ನಿಯಮವನ್ನು ಬಿಟ್ಟು ಅವ್ರಿಗೆಲ್ಲ ಲಯವಿಲ್ಲ ಅಂತ ಅರ್ಥ.
ಇಂದ್ರಾದೀನಾಂ ಇಂದ್ರಿಯಾದೀನಾಂ ಆಕಲ್ಪಸ್ಥಾಯಿತ್ವಾತ್, ಇಂದ್ರಿಯಗಳು ಕಲ್ಪದವರೆಗೂ ಇರುತ್ತೆ, ಆಮೇಲೆ ಲಯವಾಗುವುದು ಅಂತ ಹೇಳಲ್ಪಟ್ಟಿದೆ. ಯತ್ರ ಅಸ್ಯ ಪುರುಷಸ್ಯ ಮೃತಸ್ಯ ಅಗ್ನಿಂ ವಾಗಪ್ಯೇತಿ, ಇದು ಮೃತನಾದವನ ವಿಷಯ. ಮೃತನಾದಾಗ ದೇಹವನ್ನ ದಹಿಸಿದಾಗ ಇದೆಲ್ಲ ಏನೇನಾಗುತ್ತೆ ಅಂತ ಹೇಳಿದ್ರೆ ಅಗ್ನಿಯು ವಾಕನ್ನು ಹೋಗಿ ಅದರಲ್ಲಿ ಲಯವಾಗುತ್ತೆ ಅಂತ ಹೇಳಿದೆ. ಅಪ್ಯೇತಿ ಅಂದ್ರೆ ಲಯ. ವಾತಃ ಪ್ರಾಣಃ ವಾತಂ ಪ್ರಾಣಃ ಚಕ್ಷುರಾದಿತ್ಯಂ ಮೊದಲಾದದ್ದು ಇದೆಲ್ಲ ಹೇಳಲ್ಪಟ್ಟಿದೆ. ಆದಿತ್ಯೋ ಭೂಕ್ತ ಚಕ್ಷುಷಿ ಪ್ರಾವಿಶತೆ ಅಂತ ಹೇಳಿ ಸೂರ್ಯನಿಗೆ ಆದಿತ್ಯನಾಗಿ ಚಕ್ಷುಸ್ಸಿನೆಲ್ಲ ಪ್ರವೇಶ ಮಾಡ್ತಾನೆ. ಸೃಷ್ಟಿಯಾದಾಗ ಮನುಷ್ಯ ಹುಟ್ಟಿದಾಗ ಶರೀರದಲ್ಲಿ ದೇವತೆಗಳೆಲ್ಲ ಬಂದು ಆ ಇಂದ್ರಿಯಗಳನ್ನೆಲ್ಲ ನಿಯಮನ ಮಾಡ್ತಾರೆ. ಅಭಿಮಾನಿ ದೇವತೆಗಳು, ಅಧಿಷ್ಠಾತ್ರ ದೇವತೆಗಳು ಅಂತ ಹೇಳಲ್ಪಟ್ಟಿದೆ. ಇವನು ಮರಣವಾದಾಗ ಶರೀರ ಕಡೆಯಲ್ಲಿ ದಗ್ಧವಾದಾಗ ಎಲ್ಲ ಅವರವರ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಲ್ಪಟ್ಟಿದೆ. ವಾಗಾದೀನಾಂ ಅಗ್ನಿಯಾದಿ ಅಪ್ಯಯ ಶ್ರವಣಸ್ಯ ಭಾಗತತ್ವಂ, ಅಗ್ನಿ ವಾಗ್ಭೂತ್ವ ಮುಖಂ ಪ್ರಾವಿಶತ್ ಅಂತ ಹೇಳಿದಾಗ ಅಗ್ನಿ ಅನ್ನೋನು ವಾಕಿನ ರೂಪದಲ್ಲಿ ಇವನ ಮುಖದಲ್ಲಿ ಬಾಯಲ್ಲಿ ಪ್ರವೇಶ ಮಾಡ್ತಾನೆ, ಅಂದ್ರೆ ಅದನ್ನ ನಿಯಮನ ಮಾಡ್ತಾನೆ ಅಂತ ಅರ್ಥ. ವಾಗೀಂದ್ರಿಯವನ್ನ ವಾಗ್ ಹೋಗಿ ಅಗ್ನಿಂ ವಾಕ್ ಅಪ್ಯೇತಿ, ಈ ವಾಕ್ ಹೋಗಿ ಅಗ್ನಿಯಲ್ಲಿ ಲಯವಾಗುತ್ತೆ ಅಂತ ಹೇಳೋದೆಲ್ಲ ಲಾಕ್ಷಣಿಕವಾದ ಅರ್ಥ. ಭಾಕ್ತ ಅಂದ್ರೆ ಲಾಕ್ಷಣಿಕ ಅಂತ ಅರ್ಥ. ಭಾಕ್ತತ್ವಂ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಅಭಿಮಾನಿ ದೇವತೆಗಳಿದ್ದಾರೆ, ಅವರೆಲ್ಲ ಅದನ್ನ ನಿಯಮನ ಮಾಡ್ತಾರೆ ಅನ್ನೋದು ತಿಳಿದು ಬಂದಿದೆ. ಅಧಿಷ್ಠಾತ್ರ ದೇವತೆಗಳು ಹೇಳಲ್ಪಟ್ಟಿ ಅಜ್ಞಾದಿ ಶ್ರುತೇ ಹೆಚ್ಚೆಯನ್ನ ಭಾಕ್ತತ್ವಾತಿ ಬ್ರಹ್ಮಸೂತ್ರದಲ್ಲಿ ಅದನ್ನ ಬಾದರಾಯಣರು ಕೂಡ ಹೇಳಿದ್ದಾರೆ. ಇದೆಲ್ಲ ಲಾಕ್ಷಣಿಕವಾಗಿ ತೆಗೆದುಕೊಳ್ಬೇಕೆ ಹೊರತು ಇದು ಮುಖ್ಯಾರ್ಥದಲ್ಲಿ ಅಲ್ಲ ಅಂತ ಹೇಳ್ಬಿಟ್ಟು ಕಡೆಯಲ್ಲಿ ಉಳಿಯೋದು ಏನು ಅಂತ ಹೇಳಿದ್ರೆ ಅದರಲ್ಲಿ 16 ಕಲೆಗಳು ಅಂತ ಹೇಳಲ್ಪಟ್ಟಿದಲ್ಲಿ ಕರ್ಮ ಒಂದು ಉಳಿಯುತ್ತೆ. ಅದರ ಜೊತೆ ಜೀವಾತ್ಮ ಇದ್ದಾನೆ. ಜೀವಾತ್ಮನು ಅವನ ಕರ್ಮವು ಇರುತ್ತೆ ಇವನೊಡನೆ. ಜೀವಾತ್ಮನಿಗೂ ಕರ್ಮಕ್ಕೂ ಅವನ ಕರ್ಮಗಳಿಗೂ ಕಡೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ. ಪರಮಾತ್ಮನನ್ನು ಹೋಗಿ ಸೇರ್ಕೊಳ್ತಾರೆ ಇವನ ಕರ್ಮಗಳು ಮತ್ತೆ ಈ ಜೀವಾತ್ಮನು ಕೂಡ ಅಂತ ಹೇಳಲ್ಪಟ್ಟಿದೆ. ಕರ್ಮಗಳು ಕೆಲವು ಉಳಿದಿರಬಹುದು ಇವನಿಗೆ ಕಡೆಯಲ್ಲಿ ಅಂತಿಮ ಶರೀರ ವಿಯೋಗವಾದಾಗ ಪ್ರತಿಬದ್ಧ ಫಲವಾದ ಕೆಲವು ಕರ್ಮಗಳು ಇರುತ್ತೆ. ಇವನು ಉಪಾಸನೆಗೆ ಮೊದಲು ಆರಂಭ ಆಗಕ್ಕೆ ಮೊದಲು ನಂತರವೂ ಕೆಲವು ಕರ್ಮಗಳನ್ನು ಮಾಡಿರಬಹುದು. ಅವುಗಳಿಗೆಲ್ಲ ಬಲವಾದ ಬೇರೆ ಕರ್ಮಗಳಿಂದ ಪ್ರತಿಬಂಧ ಉಂಟಾಗಿ ಫಲ ಇನ್ನು ಬಂದಿರದೇ ಇರಬಹುದು. ಅಂತಹ ಕರ್ಮಗಳು ಕೆಲವು ಉಳಿದಿರುತ್ತೆ. ಇದುವೇ ಅವನ ಸುಹೃದರು ಮತ್ತು ಅವನ ದ್ವೇಷಿಗಳಿಗೆ ಹೋಗುತ್ತೆ ಅಂತ ಹೇಳಿದ್ದು ಇದುವೇ. ಈ ಕರ್ಮಗಳ ವಿಷಯವೇ ಕಡೆಯಲ್ಲಿ ಉಳಿದಿರುವಂತಹದ್ದು. ಆ ಕರ್ಮಗಳು ಉಳಿದಿರುತ್ತೆ ಸ್ವಲ್ಪ. ಆ ಉಳಿದಿರೋ ಕರ್ಮಗಳು ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಂತ್ರದಲ್ಲಿ ಬೇರೆ ಒಂದು ರೀತಿಯಲ್ಲಿ ಉಪನಿಷತ್ತು ನಮಗೆ ತಿಳಿಸುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬೇರೆ ಉಪನಿಷತ್ತುಗಳಲ್ಲಿ ತಸ್ಯ ಸುಕೃತಂ ಸುಕೃತಂ ಅವರ ಒಂದು ಸೂರ್ಯಗಳು ಹೋಗುತ್ತೆ ಮತ್ತು ದ್ವಿಷತ್ತುಗಳಿಗೆ ಇವನ ದುಷ್ಕೃತ್ಯಗಳೆಲ್ಲ ಸುಕೃತಗಳೆಲ್ಲ ಅವನಿಗೆ ಸುಹೃದಗಳಿಗೆ, ದುಷ್ಕೃತಗಳೆಲ್ಲ ಇವನ ದ್ವೇಷಗಳಿಗೆ ಅಂತ ಹೇಳಲ್ಪಟ್ಟಿದೆ. ಹಾಗೆಯೇ ಬೇರೆ ಉಪನಿಷತ್ತಿನಲ್ಲಿ ಹೇಳಿರೋದು ಇಲ್ಲಿ ಏನ್ ಹೇಳಿದೆ ಅಂದ್ರೆ ಕರ್ಮಗಳು ಪರಮಾತ್ಮನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಹೇಳಿದೆ. ಇದೆರಡಕ್ಕೂ ವಿರೋಧವಿಲ್ಲದೆ ಇರೋ ಹಾಗೆ ಒಂದೇ ಅರ್ಥವನ್ನ ಹೇಳ್ಬೇಕು. ಯಾನಿಚ ಕರ್ಮಾಣಿ ಅದತ್ತ ಫಲಾನಿ, ಫಲ ಇನ್ನು ಕೊಟ್ಟಿಲ್ಲ ಅದು, ಆದ್ರಿಂದ ಆ ಫಲ ಇನ್ನು ಬಂದಿಲ್ಲ. ಯಾವುದೋ ಒಂದು ಬಲವಾದ ಬೇರೆ ಕರ್ಮದಿಂದ ಪ್ರತಿಬಂಧಕವಾಗಿದೆ. ದರ್ಶನ ಸಮಾನಾಕಾರ ಜ್ಞಾನಾರಂಭ ಸಮಯೇ ಕ್ಷಮಿಷ್ಯೆ ಇತಿ ಸಂಕಲ್ಪ ವಿಷಯ ಭೂತಾನಿ. ಈ ವಿಷಯ ಸುದರ್ಶನ ಸೂರ್ಯಗಳು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಶ್ರುತ ಪ್ರಕಾಶಿಕೆಯಲ್ಲಿ ಅದರಲ್ಲಿ ಹೇಳುವಾಗ ಅಲ್ಲಿ ತದಧಿಗಮ ಉತ್ತರ ಪೂರ್ವಯೋ ಅಶ್ಲೇಷ ವಿನಾಶವು ಮೊದಲದ್ದೆಲ್ಲ ಹೇಳಿ ಅದು ಹೇಳಿದಾಗ ಆ ಒಂದು ಪ್ರಕರಣದಲ್ಲಿ ಇದನ್ನ ತಿಳಿಸ್ತಾರೆ. ಆರಂಭದಲ್ಲಿ ಪರಮಾತ್ಮ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂತ ಹೇಳಿದಾಗ ಪೂರ್ವಾಘ ಎಲ್ಲ ನಾಶವಾಗ್ಬಿಡ್ಬೇಕು, ಉತ್ತರಾಘ ಅಶ್ಲೇಷ ಆಗ್ಬೇಕು.
ಇನ್ನು ಪ್ರಾರಬ್ಧ ಕರ್ಮ ಅನುಭವಿಸಿಯೇ ಮುಗಿಸ್ಬೇಕು. ಇನ್ನೇನು ಉಳಿದಿದೆ ಇವರಿಗೆ? ಇವನನ್ನು ಯಾರು ಗೌರವ ಮಾಡಿ ಆದರ ತೋರಿಸಿ ಇವರಲ್ಲಿ ಕೈಂಕರ್ಯವೆಲ್ಲ ಮಾಡಿದಾರ ಉಪಾಸಕರಲ್ಲಿ, ಅವ್ರು ಕೊಡೋದಕ್ಕೆ ಏನು ಉಳಿದಿದೆ ಇವನ ಹತ್ರ ಅಂತ ಪ್ರಶ್ನೆ ಬರುತ್ತೆ. ಪುಣ್ಯಕರ್ಮಗಳು ಯಾವ್ದಾದ್ರು ಇದೆಯೇ ಸುಹೃದಗಳಿಗೆ ಹಂಚೋದಕ್ಕೆ? ದ್ವಿಷಟ್ಗಳಿಗೆ ಎಲ್ಲ ದುಷ್ಕೃತಿಗಳು ಹೋಗುತ್ತಲ್ಲ, ಹಂಚೋದಕ್ಕೆ ಏನು ಉಳಿದಿದೆ ಮತ್ತೆ? ಪೂರ್ವಕರ್ಮ ಎಲ್ಲ ಸಂಚಿತ ಎಲ್ಲ ನಾಶವಾಗೋಯ್ತು ಅಂತ ಹೇಳಿದೆ. ಉತ್ತರ ಅಂಟೋದಿಲ್ಲ ಇವನಿಗೆ, ಬುದ್ಧಿಪೂರ್ವಕವಾಗಿ ಮಾಡೋದಿಲ್ಲ. ಅಂತಹ ಉಪಾಸಕ ಪರಮಾತ್ಮನನ್ನ ಅಷ್ಟು ಪ್ರೀತಿಪೂರ್ವಕವಾಗಿ ನಿರಂತರವಾಗಿ ಪ್ರತಿದಿನವೂ ಸಕಲ ಅಂಗಗಳೊಡನೆ ಯಾವ ವೈಕಲ್ಯವೂ ಇಲ್ಲದೆ ಆ ರೀತಿ ಧ್ಯಾನ ಪ್ರಕರ್ಷದಿಂದ ಪ್ರೀತಿಯಿಂದ ಧ್ಯಾನ ಮಾಡ್ತಾ ಇರೋನು ಬೇರೆ ಯಾವ ಪಾಪಗಳನ್ನ ಬುದ್ಧಿಪೂರ್ವಕವಾಗಿ ಮಾಡಕ್ ಸಾಧ್ಯ? ಅವನು ಮಾಡೋದಿಲ್ಲ. ಹಾಗೆ ಮಾಡಿದ್ರು ಪ್ರಾಯಶ್ಚಿತ್ತಗಳು ಅಕಸ್ಮಾತ್ ಹಾಗೇನಾದ್ರೆ ಪ್ರಾರಬ್ಧ ಕರ್ಮದ ಫಲವಾಗಿ ಯಾವುದಾದ್ರೂ ಹಾಗೆ ಅವನಿಗೆ ಏರ್ಪಟ್ಟರೆ ಪ್ರಾಯಶ್ಚಿತ್ತ ಮಾಡಿ ಅದನ್ನ ಕಳೆದುಕೊಳ್ತಾನೆ. ಹಂಗ್ಯೂ ಯಾವ್ದಾದ್ರು ಉಳಿದಿರಬಹುದು ಕೆಲವು. ಅದ್ಯಾವುದು ಅಂದ್ರೆ ಅದು ಪ್ರತಿಬದ್ಧ ಫಲವಾದದ್ದು. ಕೆಲವು ಫಲ ಬಂದಿಲ್ಲದೆ ಕೆಲವು ಉಳಿದಿರಬಹುದು. ಅದೆಲ್ಲ ಕಡೆಯಲ್ಲಿ ಇರುತ್ತೆ. ಆದ್ದರಿಂದ ಅದರ ವಿಷಯ ಉಪಾಸನೆ ಆರಂಭಿಸಿದಾಗ ಪರಮಾತ್ಮ ಉತ್ತರ ಪೂರ್ವಕದ ಅಶ್ಲೇಷ ವಿನಾಶ ಅಂದಾಗ ಇವನ ಎಲ್ಲಾ ಪುಣ್ಯಕರ್ಮಗಳನ್ನು ಪರಮಾತ್ಮ ಆ ಸಮಯದಲ್ಲಿಯೇ ನಾಶ ಮಾಡೋದಿಲ್ಲ. ಶಾಸ್ತ್ರ ಹೇಳುತ್ತೆ ಆ ಸಮಯದಲ್ಲಿ ಎಲ್ಲವನ್ನೂ ನಾಶ ಮಾಡೋಲ್ಲ ಪರಮಾತ್ಮ. ಯಾಕೆ ಅಂದ್ರೆ ಉಪಾಸನೆಗೆ ಯಾವುದಾದರೂ ಅನುಕೂಲವಾದ ಕೆಲವು ಕರ್ಮಗಳಿದ್ದರೆ, ಪುಣ್ಯಗಳಿದ್ದರೆ ಅದನ್ನ ಉಳಿಸ್ಕೊಂಡಿರ್ತಾನೆ ಪರಮಾತ್ಮ. ಆ ರೀತಿ ಕರ್ಮಗಳು ಯಾವ್ದಿರಬಹುದು ಅಂದ್ರೆ ವೃಷ್ಟಿ, ಅನ್ನ ಮೊದಲಾದವುಗಳಿಗೆ ಇವನ ಶರೀರವನ್ನ ಧಾರಣೆ ಮಾಡ್ಬೇಕು. ಉಪಾಸನೆ ಮುಗಿಯೋವರೆಗೂ ಶರೀರವನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಅವನಿಗೆ ಎಷ್ಟು ಬೇಗ ಉಪಾಸನೆ ಮುಗಿದ್ರೆ ಅಷ್ಟು ಬೇಗ ಮೋಕ್ಷ. ಆದ್ದರಿಂದ ಶರೀರ ಉಳಿಸ್ಕೊಳ್ದೆ ಹೋದ್ರೆ ಮತ್ತೆ ಮತ್ತೆ ಶರೀರಗಳನ್ನು ತೆಗಿತಾ ಇರ್ಬೇಕು ಇವನು. ಒಂದು ಶರೀರವನ್ನು ಚೆನ್ನಾಗಿ ಉಳಿಸ್ಕೊಂಡು ಆರೋಗ್ಯವಾಗಿ ಧ್ಯಾನ ನಿರಂತರವಾಗಿ ಯಾವ ಒಂದು ವಿಚ್ಛೇದವಿಲ್ಲದೆ ಮಾಡ್ಬೇಕು ಅಂತ ಹೇಳಿದ್ರೆ ತನ್ನ ಆರೋಗ್ಯ ಶರೀರವನ್ನ ರಕ್ಷಣೆ ಮಾಡ್ಕೋಬೇಕು. ಉಪಾಸಕ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರ ಅನ್ನ ಬೇಕಾಗುತ್ತೆ, ಅದಕ್ಕೆ ವೃಷ್ಟಿ ಮಳೆ ಬೇಕಾಗುತ್ತೆ. ಬರಗಾಲ ಇದ್ರೆ ಇವನು ಉಪಾಸನೆ ಹೇಗೆ ಮಾಡ್ತಾನೆ? ಅನ್ನವೇ ಸಿಗದೆ ಹೋದ್ರೆ. ಇದಕ್ಕೋಸ್ಕರ ಕೆಲವು ಕರ್ಮಗಳನ್ನ ಮಾಡಲೂಬಹುದು ಉಪಾಸನೆ ಆದ್ಮೇಲೂ ಕೂಡ. ಅಂತಹ ಕೆಲವು ಕರ್ಮಗಳು ಕೂಡ ಫಲ ಕೊಡದೇ ಇರಬಹುದು ತಕ್ಷಣದಲ್ಲಿ. ಅಷ್ಟರಲ್ಲಿ ಇವನು ಉಪಾಸನೆ ಮುಗಿದ್ಬಿಟ್ರೆ ಆ ರೀತಿ ಕರ್ಮಗಳನ್ನ ಪರಮಾತ್ಮ ಉಳಿಸ್ಕೊಂಡಿರ್ತಾನೆ, ಅದನ್ನ ನಾಶ ಮಾಡೋದಿಲ್ಲ ಅಂತ ಹೇಳಿದೆ. ಆ ಕರ್ಮಗಳು ಆರಂಭದಲ್ಲಿ ಮತ್ತೆ ಈ ಅಧಿಗಮೆ ಉತ್ತರ ಪೂರ್ವ ಯೋಗೋ ವಿನಾಶ ಅಂದ್ರೆ ಏನರ್ಥ ಅಂದ್ರೆ ಇವನ ಕರ್ಮಗಳನ್ನೆಲ್ಲ ನಾಶ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಾನಂತೆ ಪರಮಾತ್ಮ. ಕ್ಷಮಿಷ್ಯೆ ಅಂತ ಆರಂಭದಲ್ಲಿ. ಉಪಾಸನೆ ಪೂರ್ಣವಾದಾಗ ಕ್ಷಾಂತಂ ಅಂತ ಹೇಳ್ತಾನೆ. ಮುಗೀತು, ಇವನ್ನೆಲ್ಲ ಕ್ಷಮಿಸ್ಬಿಟ್ಟಿದ್ದೀನಿ, ಮೋಕ್ಷ ಇವನಿಗೆ. ಆರಂಭದಲ್ಲಿ ಹೇಳ್ತಾನೆ ಇವನಿಗೆ ಉಪಾಸನೆ ಮುಗಿದಾಗ ಈ ಕರ್ಮಗಳೆಲ್ಲ ಅಂಟದೇ ಇರೋ ಹಾಗೆ ಮಾಡ್ತೀನಿ, ಕ್ಷಮಿಸ್ಬಿಡ್ತೀನಿ ಇವನನ್ನ. ಕಡೆಯಲ್ಲಿ ಕ್ಷಮಿಸಿ ಆಯ್ತು ಅಂತ ಹೇಳ್ತಾನೆ. ಅಲ್ಲಿವರೆಗೂ ಉಳಿಸ್ಕೊಂಡಿರ್ತಾನೆ ಕೆಲವು ಕರ್ಮಗಳು ಅಂತ ಹೇಳಿ ಅನುಕೂಲವಾದ ಕೆಲವು ಕರ್ಮಗಳು ಇವನಿಗೆ ಆ ಫಲವನ್ನ ಕೊಡ್ತಾನೆ ಪರಮಾತ್ಮ. ಅದರಲ್ಲೇನು ವಿರೋಧವಿಲ್ಲ. ಉಪಾಸನೆಗೆ ಅನುಕೂಲವಾದಂತಹದ್ದು ಅದು ಆರಂಭದಲ್ಲಿ ಮಾಡುವ ಸಂಕಲ್ಪ. ಇದು ಸುದರ್ಶನ ಸೂರಿಗಳು ಕರೀತಾರೆ ಅದನ್ನ, ಇವರು ರಂಗರಾಮಾನುಜರು ಇದು ಹೇಳ್ತಾರೆ. ಕ್ಷಮಿಷ್ಯೇ ಅಂತ ಸಂಕಲ್ಪ ಆರಂಭದಲ್ಲಿ ಮಾಡ್ತಾನೆ. ಫಲ ಕೊಡದೇ ಇರೋದು ದರ್ಶನ ಸಮಾನ ಆಕಾರ ಜ್ಞಾನಾರಂಭ ಸಮಯೇ, ಉಪಾಸನೆ ಆರಂಭಿಸುವ ಸಮಯದಲ್ಲಿ ಕ್ಷಮಿಷ್ಯೆ ಇತಿ ಸಂಕಲ್ಪ ವಿಷಯ ಭೂತಾನಿ, ಕ್ಷಮಿಸ್ತೀನಿ ಅಂತ ಸಂಕಲ್ಪ ಮಾಡಿರ್ತಾನೆ ಪರಮಾತ್ಮ. ಇನ್ನು ಪೂರ್ಣವಾಗಿ ಅದನ್ನೆಲ್ಲ ಕ್ಷಮಿಸಿರೋದಿಲ್ಲ. ಕಡೆಯಲ್ಲಿ ಕ್ಷಾಂತಂ ಅಂತ ನೋಡು. ಆ ಕರ್ಮಗಳು ತಾನಿ ಕರ್ಮಾಣಿ ವಿಜ್ಞಾನಮಯ ಆತ್ಮ ಚ, ವಿಜ್ಞಾನಮಯ ಆತ್ಮ ಜ್ಞಾನ ಸ್ವರೂಪ ಜ್ಞಾನ ಗುಣಕನಾದವನು ಅಕ್ಷರಾತ್ ಪರತಃಪರಃ ಇತಿ ಸರ್ವಸ್ಮಾತ್ ಪರಭೂತೆ ಅವ್ಯಯೇ ಅಕ್ಷರೇ ಏಕೀಭವಂತಿ. ಇದೆಲ್ಲ ಪರಮಾತ್ಮನಲ್ಲಿ ಹೋಗಿ ಆತ್ಮ ಪರೇ ಅವ್ಯಯೇ ಸರ್ವೇ ಏಕೀಭವಂತಿ. ಪರೇ ಅವ್ಯಯೇ, ಪರೇ ಅಂತ ಮಾತ್ರ ಹೇಳಿದೆ ಇಲ್ಲಿ. ಅಕ್ಷರಾತ್ ಪರತಃಪರಃ ಅಂತ ಇದೇ ಉಪನಿಷತ್ತಲ್ಲಿ ಆರಂಭದಲ್ಲಿ ಬಂತು ವಾಕ್ಯ. ಅಕ್ಷರಾತ್ ಪರತಃಪರಃ ಅನ್ನುವಾಗ ಆ ಕಡೆಯಲ್ಲಿ ಹೇಳಿದ ಪರಹ ಅನ್ನೋದು ಪರಮಾತ್ಮನಿಗೆ ಪರಹ ಅಂತಾನೆ ಹೇಳಿದೆ. ಅಕ್ಷರಾತ್ ಪರತಃ ಪರಹ, ಜೀವನಿಗಿಂತ ಪರನಾದವನು ಅಂತ ಹೇಳಿ. ಪ್ರಧಾನಕ್ಕಿಂತ ಪರನಾದ, ಜೀವನಿಗಿಂತ ಪರನಾದ ಪರಮಾತ್ಮ. ಅವನಲ್ಲಿ ಹೋಗಿ ಏಕೀಭಾವದಿಂದ ಇರುತ್ತೆ, ಏಕೀಭವಂತಿ ಅಂತ ಹೇಳಿದ್ದಾರೆ.
ಪರಮಾತ್ಮ ಪ್ರೀತಿ ಅಪ್ರೀತಿ ರೂಪಾಣಾಂ ಕರ್ಮಣಾಂ ತತ್ರ ಏಕೀಭಾವಃ ತದ್ಧರ್ಮಭೂತ ಜ್ಞಾನೇ ಲಯ ಏವ. ಸ್ವಲ್ಪ ಶಾಸ್ತ್ರೀಯವಾಗಿ ನಿರೂಪಣೆ ಮಾಡ್ತಾರೆ ರಂಗರಾಮಾಚಾರ್ಯರು. ಕರ್ಮಗಳು ಅವನಲ್ಲಿ ಏಕೀಭಾವವಾಗುತ್ತೆ ಅಂದ್ರೆ ಏನರ್ಥ, ಮತ್ತೆ ಇದೆಲ್ಲ ಅವನ ಸುಹೃತ್ತುಗಳಿಗೂ ದ್ವೇಷಿಗಳಿಗೂ ಹೋಗುತ್ತೆ ಅಂದ್ರೆ ಏನರ್ಥ ಅಂದ್ರೆ, ಇವನ ಕರ್ಮಗಳನ್ನ ಕ್ಷಮಿಸ್ಕೊಂಡು ಬಿಟ್ಟು ತನ್ನ ಸಂಕಲ್ಪವನ್ನ ವಾಪಸ್ ಹಿಂತೆಗೆದುಕೊಂಡ್ಬಿಡ್ತಾನೆ ಪರಮಾತ್ಮ. ಅದಕ್ಕೆ ಅನುಗುಣವಾದ ಫಲಗಳನ್ನ ಅವನ ಸುಹೃತ್ತುಗಳಲ್ಲಿಯೂ ದ್ವೇಷಿಗಳಲ್ಲಿಯೂ ಅವನು ಆ ಸಂಕಲ್ಪ ಮಾಡ್ತಾನೆ. ಅವರು ಎಷ್ಟು ಇವನಿಗೆ ಆದರ ಮಾಡಿರ್ತಾರೋ ಅದಕ್ಕೂ ಅನುಗುಣವಾಗಿ ಅವನಿಗೆ ಒಳ್ಳೆಯ ಪುಣ್ಯಗಳು ಉಂಟಾಗುತ್ತೆ. ಎಷ್ಟು ಇವನಿಗೆ ವಿರೋಧ ಮಾಡಿರ್ತಾರೋ ಅದಕ್ಕೆ ಅನುಗುಣವಾದ ಪಾಪಗಳು ಅವನ ವಿರೋಧಿಗಳಿಗೆ ಹೋಗುತ್ತೆ. ಅದಕ್ಕೆ ಅನುಗುಣವಾಗಿ ಅವರಿಗೆ ಫಲ ಬರೋ ಹಾಗೆ ಸಂಕಲ್ಪ ಮಾಡ್ತಾನೆ. ಕರ್ಮ ಅನ್ನೋದು ಒಂದು ಮೂರ್ತ ಪದಾರ್ಥವಲ್ಲ, ಇದು ಸಬ್ಸ್ಟೆನ್ಸ್ ಅಲ್ಲ, ಇದೊಂದು ಪದಾರ್ಥವಲ್ಲ. ಕರ್ಮ ಅನ್ನೋದು ಪರಮಾತ್ಮನ ಸಂಕಲ್ಪ. ಆದ್ದರಿಂದಲೇ ಇಲ್ಲಿ ಅವನ ಸಂಕಲ್ಪದಲ್ಲಿ ಹೋಗಿ ಲಯವಾಗುತ್ತೆ ಅಂದ್ರೆ ಧರ್ಮಭೂತ ಜ್ಞಾನದಲ್ಲಿ ಲಯವಾಗುತ್ತೆ ಅಂತ ಇಲ್ಲಿ ಸ್ವಲ್ಪ ಅಶಾಸ್ತ್ರೀಯವಾಗಿ ಹೇಳ್ತಾರೆ. ಇಲ್ಲಿ ಸಂಕಲ್ಪವನ್ನ ಹಿಂತೆಗೆದುಕೊಂಡ್ಬಿಡ್ತಾನೆ. ಕ್ಷಮಿಸ್ತೀನಿ ಅಂತ ಹೇಳಿದವನು ಕ್ಷಮಿಸದೆ ಅದನ್ನ ಅನುಗುಣವಾಗಿ ಬೇರೆಯವರಿಗೆ ಅವನು ಸಂಕಲ್ಪ ಮಾಡ್ತಾನೆ, ಬೇರೆಯವರಲ್ಲಿ ಆ ರೀತಿ ಹಾಗೆ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಜೀವನಿಗೆ ಏಕೀಭಾವ ಅಂದ್ರೆ ಏನು? ಕರ್ಮಗಳು ಹಿಂತೆಗೆದುಕೊಂಡು ಬಿಟ್ಟ ಅಂದ್ರೆ ಅವನು ಸಂಕಲ್ಪದಲ್ಲಿ ವಾಪಸ್ ತಗೋಕೊಂಡ್ಬಿಟ್ಟಾನೆ, ಶಾಂತಂ ಅಂತ ಹೇಳ್ತಾನೆ ಅಷ್ಟೇ. ಅದು ಲಯ ಅಂತ ಹೇಳಿರೋದ್ರಿಂದ ಏಕೀಭಾವ ಅನ್ನೋದು ಧರ್ಮಭೂತ ಜ್ಞಾನದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಶಾಬ್ದಿಕವಾದ ಅರ್ಥ ಮಾಡ್ಬೇಕು ಅಂತ. ಜೀವಸ್ಯ ಏಕೀಭಾವೇ ನಾಮರೂಪಾತ್ಮಕ ಭೇದಾಕಾರಕ ಆಕಾರ ಪ್ರಹಾಣಂ. ನಾಮರೂಪ ಎಲ್ಲ ಉಳಿದಿರುವಂತಹ ಭೇದವನ್ನ ಉಂಟು ಮಾಡುವಂತಹ ಆಕಾರವನ್ನ ಬಿಡೋದು, ಅದುವೇ ಜೀವನ ಏಕೀಭಾವ. ದೇವ ಮನುಷ್ಯ ಅನ್ನುವಂತಹ ಇದೆಲ್ಲ ಬೃಹದಾರಣ್ಯಕಲ್ಲೂ ಹೇಳಲ್ಪಟ್ಟಿದೆ. ನ ಪ್ರೇತ್ಯ ಸಂಜ್ಞಾಸ್ತಿ ಅಂತ ಹೇಳಿ, ಕಡೆ ಮರಣ ಆದಾಗ, ಕಡೆ ಶರೀರ ಬಿಟ್ಟಾಗ ಇವನಿಗೆ ಸಂಜ್ಞಾ ಇರೋದಿಲ್ಲ. ಇವನು ಮನುಷ್ಯ, ಇವನು ದೇವ, ಪಶು ಕೀಟ ಮೊದಲಾದ ಏನು ಇರೋದಿಲ್ಲ. ಯಾವ ದೇಹದಲ್ಲಿ ಮೋಕ್ಷ ಬರುತ್ತೆ ಕಡೆಯಲ್ಲಿ ಹೇಳಕ್ಕಾಗೋದಿಲ್ಲ. ಆ ದೇಹದಲ್ಲಿ ಮೋಕ್ಷಕ್ಕೆ ಹೋದಾಗ ಅವನಿಗೆ ಆ ಸಂಜ್ಞೆ ಎಲ್ಲ ಹೋಗ್ಬಿಡುತ್ತೆ. ದೇವನೋ ಮನುಷ್ಯನೋ ಏನಾಗಿರ್ತಾನೋ ಅದು ಹೋಗ್ಬಿಡುತ್ತೆ ಅವನಿಗೆ ಅಂತ ಹೇಳಲ್ಪಟ್ಟಿದೆ. ಕರ್ಮಣಾಂ ನಾಶಾತ್ ಕಲಾನಾಂ ಮುಚ್ಯಮಾನಂ ಪ್ರತಿ ನ ಉಪಕರಣತ್ವ ಮಿತಿ ಭಾವ. ಕರ್ಮಗಳೆಲ್ಲ ನಾಶವಾಗಿರೋದ್ರಿಂದ ಮಿಕ್ಕ ಕಲೆಗಳಿಂದ ಇವನು ಬಿಡಿಸ್ಕೊಳ್ತಾನಲ್ಲ, ಅವುಗಳಿಂದ ಏನು ಉಪಕಾರ ಇಲ್ಲ ಇದಕ್ಕೆ. ಅಲ್ಲ ಅಂದ್ರೆ ಉಪಕಾರಕ ಅಂತ ಅರ್ಥ. ಉಪಕಾರಗಳಂದ್ರೆ ಏನು ಉಪಕಾರ ಇಲ್ಲ. ಇಂದ್ರಿಯಗಳು ಅದೆಲ್ಲ ಅದರಿಂದ ಏನು ಬೇರೆ ಉಪಕಾರ ಆಗ್ಬೇಕಾಗಿಲ್ಲ ಇವನಿಗೆ. ಕರ್ಮಗಳೆಲ್ಲ ಹೋಗ್ಬಿಟ್ಟಿರೋದ್ರಿಂದ ಧರ್ಮಭೂತ ಜ್ಞಾನವು ಪೂರ್ಣವಾಗಿ ವಿಕಾಸ ಹೊಂದುತ್ತೆ. ಅದರಿಂದಲೇ ಇವನಿಗೆ ಎಲ್ಲವೂ ಲಭಿಸುತ್ತೆ. ಆಮೇಲೆ ಇಂದ್ರಿಯಗಳು, ಪ್ರಾಕೃತವಾದ ಇಂದ್ರಿಯಗಳ ಅವಶ್ಯಕತೆ ಇರೋದಿಲ್ಲ, ಅದ್ರ ಉಪಕಾರಕತ್ವ ಇರೋದಿಲ್ಲ ಅನ್ನೋದು ಅಭಿಪ್ರಾಯ ಅಲ್ಲಿ. ಅದನ್ನು ಹೇಳಿ ನಂತರ ಅದನ್ನೇ ಉದಾಹರಣೆಗಳೊಡನೆ ಉಪನಿಷತ್ತು ನಮಗೆ ಇಲ್ಲಿ ತಿಳಿಸುತ್ತೆ. ಅಂದ್ರೆ ಅಂಗಿರಸವರು ಉಪದೇಶ ಮಾಡ್ತಾ ಇದ್ದಾರೆ ಶೌನಕರಿಗೆ. ಯಥಾ ನದ್ಯ ಸ್ಯಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ. ಏಕೀಭಾವ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ ಪರಂ ಪುರುಷಮುಪೈತಿ ದಿವ್ಯಂ. ಇಲ್ಲಿ ನಾಮರೂಪಾದ್ ವಿಮುಕ್ತಃ, ಅದುವೇ ಇಲ್ಲಿ ಹಿಂದೆ ವ್ಯಾಖ್ಯಾನದಲ್ಲಿ ಹೇಳಿದ್ರು. ಜೀವಸ್ಯ ಏಕೀಭಾವೋ ನಾಮರೂಪಾತ್ಮಕ ಭೇದಕಾಕಾರ ಪ್ರಹಾಣಂ ಅಂತ. ನಾಮರೂಪ ಅನ್ನುವ ಅದರಿಂದಲೇ ಭೇದ ಬರೋದು. ಈ ಮನುಷ್ಯ, ಇದು ಪ್ರಾಣಿ, ಇದು ಪಶು, ಇದು ಪಕ್ಷಿ, ದೇವ ಮೊದಲಾದ ಭೇದ ಬರೋದೆಲ್ಲ ನಾಮರೂಪಗಳಿಂದ ಬರುತ್ತೆ ಅವನಿಗೆ. ಅದೆಲ್ಲ ಬಿಟ್ಟು ಬಿಡೋದೇ ಏಕೀಭಾವ ಅಂತ ಹೇಳೋದು. ಪರಮಾತ್ಮನಲ್ಲಿ ಸೂಕ್ಷ್ಮ ರೂಪದಲ್ಲಿ ಹೋಗಿ ಅವನು ತನ್ನ ಸಹಜವಾದ ಸ್ಥಿತಿಯಲ್ಲಿ ಪರಮಾತ್ಮನೊಡನೆ ಸೇರಿ ಇರ್ತಾನೆ ಅಪೃಥಕ್ ಸಿದ್ಧವಾಗಿ. ಅದಕ್ಕೆ ಇಲ್ಲಿ ದೃಷ್ಟಾಂತಗಳನ್ನು ತೋರಿಸ್ತಾರೆ ಹೇಗೆ ಅಂತ. ತದೇವ ಉತ್ತರ ಮಂತ್ರೇಣ ವಿಶದಯತಿ, ಅದನ್ನ ವಿಶದವಾಗಿ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಯಥಾ ನದ್ಯ ಸ್ಯಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ. ನದಿಗಳೆಲ್ಲ ಹೋಗಿ ತಮ್ಮ ಹರಿತಿರುವ ನದಿಗಳು ಸಮುದ್ರದಲ್ಲಿ ಹೋಗಿ ಸೇರ್ಕೊಂಡು ಬಿಡುತ್ತೆ ನಾಮರೂಪವನ್ನೆಲ್ಲ ಬಿಟ್ಟು. ಗಂಗಾ ಯಮುನಾ ಸರಸ್ವತ್ಯಾದಿ ನದ್ಯ ಸ್ವೋತ್ಪತ್ತಿ ಸ್ಥಾನೇಭ್ಯ ಪ್ರಸೃತಾಃ, ತಮ್ಮ ತಮ್ಮ ಉತ್ಪತ್ತಿ ಸ್ಥಾನದಿಂದ ಹರಿಕೊಂಡು ಬಂದು ಗಂಗಾ ಯಮುನಾ ಸರಸ್ವತ್ಯಾದೀನಿ ನಾಮಾನಿ, ಗಂಗಾ ಯಮುನೆ ಮೊದಲಾದ ಹೆಸರುಗಳು ಮತ್ತೆ
ಶುಕ್ಲ ಕೃಷ್ಣ ಲೋಹಿತಾದೀನಿ ರೂಪಾಣಿ, ಅವುಗಳಿಗೆಲ್ಲ ಬೇರೆ ಬೇರೆ ವರ್ಣಗಳಿದೆ, ಗೊತ್ತಾಗುತ್ತೆ ನಮಗೆ. ಒಂದು ಬೆಳ್ಳಗಿರುತ್ತೆ, ಒಂದು ಕಪ್ಪಗಿರುತ್ತೆ ಕೆಲವು ನದಿಗಳು. ಇದನ್ನೆಲ್ಲ ಬಿಟ್ಟು ವಿಹಾಯ ಸಮುದ್ರೇ ಏಕತಾಮಿವ ಭಜಂತೆ, ಒಂದೇ ಆದಂಗೆ ಇರುತ್ತೆ ಸಮುದ್ರದಲ್ಲಿ. ಸಮುದ್ರದಲ್ಲಿ ಹೋಗಿ ಸೇರ್ಕೊಂಡು ಬಿಡುತ್ತೆ. ಸಮುದ್ರ ಅಂತಾನೆ ಹೇಳಲ್ಪಡುತ್ತೆ. ಆಮೇಲೆ ಗಂಗೆ ಅಂತ ಅಲ್ಲಿ ಹೇಳಕ್ ಆಗೋದಿಲ್ಲ. ಅದರ ವರ್ಣವೋ ಅದರ ಹೆಸರು ಎಲ್ಲವೂ, ರೂಪ ಅನ್ನೋದು ವರ್ಣದಿಂದ ಹೇಳಲ್ಪಟ್ಟಿದೆ. ನಾಮ ರೂಪ ಎಲ್ಲ ಹೋಗ್ಬಿಟ್ಟು ಸಮುದ್ರದೊಡನೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆ ರೀತಿ ತಥಾ ವಿದ್ವಾನ್ ಉಪಾಸಕನು ನಾಮರೂಪಾತ್ ವಿಮುಕ್ತ, ನಾಮರೂಪಗಳನ್ನೆಲ್ಲ ಅದರಿಂದ ಬಿಡಲ್ಪಟ್ಟು ಪರಾತ್ಪರಂ ಪುರುಷಂ ಉಪೈತಿ ದಿವ್ಯಂ. ಪರಾತ್ಪರಂ ಪುರುಷಂ, ಪರಾತ್ಪರನಾದ, ಪರರಿಗಿಂತಲೂ ಪರನಾದವನು ಅಂತಹ ಪುರುಷನನ್ನು ಹೋಗಿ ಉಪಏತಿ ಅಂದ್ರೆ ಉಪಸಮೀಪೆ ಗಚ್ಚತಿ ಅಂತ ಅರ್ಥ. ಉಪೈತಿ ದಿವ್ಯಂ, ಸೇರ್ಕೊಳ್ತಾನೆ ಅವನೊಡನೆ. ವಿದ್ವಾನ್ ತದ್ವದೇವ ಭೇದಕೈ ನಾಮರೂಪಾದಿಭಿ ವಿಮುಕ್ತ ಸನ್, ಭೇದಕ್ಕೆ ಕಾರಣವಾದಂತಹ ನಾಮರೂಪಗಳನ್ನೆಲ್ಲ ಅದರಿಂದ ಬಿಡಲ್ಪಟ್ಟವನಾಗಿ ದಿವ್ಯೋಹ್ಯಮೂರ್ತಃ ಪುರುಷಃ, ದಿವ್ಯ ಹಿ ಅಮೂರ್ತಃ ಪುರುಷಃ ಇತಿ ಮಂತ್ರ ಪ್ರತಿಪಾದ್ಯ ಪುರುಷಂ ಪ್ರಾಪ್ನೋತಿ. ಪ್ರತಿಪಾದ್ಯಂ ಪುರುಷಂ, ಅಪ್ರಾಕೃತನಾದಂತಹ ಪರಮಾತ್ಮನನ್ನು ಹೋಗಿ ಸೇರ್ಕೊಳ್ತಾನೆ. ಅವನನ್ನು ಹೋಗಿ ಸೇರ್ಕೊಳ್ತಾನೆ. ಅದು ಹೇಗೆ ಅಂದ್ರೆ ಯಥಾ ನದಿ ಸಮುದ್ರ ಜಲಯೋಹೋ ವಸ್ತುನಃ ನೈಕ್ಯಂ, ವಸ್ತುಗಳಿಗೆ ಐಕ್ಯವಿಲ್ಲ. ನದಿಗಳ ನೀರಿನ ಕಣಗಳೆಲ್ಲ ಹಾಗೆಯೇ ಇರುತ್ತೆ ಸಮುದ್ರದಲ್ಲಿ. ನೀರಿನ ಕಣಗಳಿಗೆ ನಾಶವಿಲ್ಲ. ಅವುಗಳೆಲ್ಲ ಸಮುದ್ರದ ಜಲದೊಡನೆ ಸೇರಿ ಅದರ ಕಣಗಳೊಡನೆ ಇವೂ ಇರುತ್ತೆ ಎಲ್ಲ. ಆದರೆ ಅದನ್ನ ನದಿಯಿಂದ ಗಂಗಾ ನದಿಯ ಕಣಗಳು ಅಂತ ಬೇರೆ ಮಾಡೋಕ್ಕಾಗೋದಿಲ್ಲ. ಅದನ್ನ ಹಾಗೆ ಇರುತ್ತೆ. ಅದರ ಸ್ವರೂಪ ನಾಶವಿಲ್ಲ ಅಲ್ಲಿಯೂ ಕೂಡ. ಅದನ್ನ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಪಿತು ಭೇದಕಾಕಾರ ಪ್ರಹಾಣ ಮಾತ್ರಂ, ಅಷ್ಟೇನೆ. ವಸ್ತುವಿನ ನಾಶವಿಲ್ಲ, ವಸ್ತು ಐಕ್ಯ ಆಗೋದಿಲ್ಲ ಸ್ವರೂಪ ನಾಶವಾಗಿ. ಆದರೆ ಭೇದಕವಾದ ಆಕಾರ ಹೋಗ್ಬಿಡುತ್ತೆ. ಗಂಗೆ ಇದು ಸಮುದ್ರ ಅಂತ ಸಮುದ್ರವನ್ನು ಸೇರಿದ ಮೇಲೆ ಹೇಳಕ್ಕಾಗೋದಿಲ್ಲ. ಅದು ಸಮುದ್ರದಂತೆಯೇ ಇರುತ್ತೆ. ಆದರೆ ಗಂಗೆಯ ಕಣಗಳು ಹಾಗೆಯೇ ಇರುತ್ತೆ, ನಾಶವಾಗೋದಿಲ್ಲ ಸ್ವರೂಪ ಅಲ್ಲಿ. ಏವಂ ಇಹಾಪಿ ಮುಕ್ತಸ್ಯ ಪರಮಾತ್ಮನ ಪೂರ್ವಮುಕ್ತ ಆತ್ಮಭಿರಪಿ ನೈಕ್ಯಂ, ಪೂರ್ವಮುಕ್ತ ಆತ್ಮಭಿರಪಿ, ಹಿಂದೆ ಮುಕ್ತರಾದ ಆತ್ಮರುಗಳು ಅವರಿಗೂ ಹಾಗೆಯೇ, ಈಗ ಮುಕ್ತನಾದ ಆತ್ಮನಿಗೂ ಹಾಗೆಯೇ. ಅವನಿಗೆ, ಮುಕ್ತನಾದವನಿಗೆ ಪರಮಾತ್ಮನೊಡನೆ ಸ್ವರೂಪ ಐಕ್ಯವಿಲ್ಲ. ಅಪಿತು ಪರಮ ಸಾಮ್ಯ ಮಾತ್ರಂ, ಸಾಮ್ಯಾಪತ್ತಿ ಎನ್ನುವುದು ಅದೇ. ಪರಮಂ ಉಪೈತಿ, ಪರಾತ್ಪರಂ ಪುರುಷಂ ಉಪೈತಿ, ಅವನು ಪರಮ ಸಾಮ್ಯಾಪತ್ತಿಯನ್ನು ಹೊಂದುತ್ತಾನೆ. ಅತಃ ಏವ ಕಟವಲ್ಯಾಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ಸಾದೃಶ್ಯಮೇವ ಉಕ್ತಂ ನತು ತದ್ಭಾವಃ. ಯಥಾ ಜಲಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ಅಂತ ಹೇಳಿ, ಆದರೆ ಆತ್ಮ ಭೌತಿಕೋತ್ತಮ ಅಂತ ಅಲ್ಲಿ ಕಠೋಪನಿಷತ್ತಿನಲ್ಲಿ ಹೇಳಿದ ಹಾಗೆ, ಶುದ್ಧೇ ಶುದ್ಧಂ ಆಸಿಕ್ತಂ, ಶುದ್ಧವಾದ ಜಲ ಇನ್ನೊಂದು ಶುದ್ಧವಾದ ಜಲವನ್ನು ಸೇರಿದ್ರೆ ಹೇಗಾಗುತ್ತೆ? ತಾದೃಗೇವ ಭವತಿ, ತದೇವ ಭವತಿ ಅಂತ ಹೇಳಲಿಲ್ಲ. ತಾದೃಗ್ ಸಾದೃಶ್ಯವನ್ನು ತೋರುತ್ತೆ, ಅದರಂತೆಯೇ ಆಗಿಬಿಡುತ್ತೆ ಅಂತ ಕಠೋಪನಿಷತ್ತಲ್ಲಿ ಕೊಟ್ಟಿರುವ ಉದಾಹರಣೆ. ಆ ರೀತಿ ಸಾದೃಶ್ಯವನ್ನ ಪರಮಾತ್ಮನಿಗೆ ಒಂದು ಆಕಾರದಲ್ಲಿ ಸಾದೃಶ್ಯ, ಅದುವೇ ಸಾಮ್ಯಾಪತ್ತಿ ಅಂತ ಹೇಳಿರೋದು. ಸಾಯುಜ್ಯ ಅಂದ್ರೆ ಸಮಾನ ಗುಣಗಳನ್ನು ಹೊಂದಿರೋದು. ಸಮಾನ ಗುಣಕಃ ಸಯುಕ್ ಹೇಳಲ್ಪಟ್ಟಿದೆ. ಅಸಮಾನ ಗುಣ ಅನ್ನೋದು ಯಾವುದಾದ್ರೂ ಒಂದು ಆಕಾರದಲ್ಲಿ ಇರ್ಬೋದು. ಎಲ್ಲಾ ಆಕಾರದಲ್ಲಿಯೂ ಎರಡು ಪದಾರ್ಥಗಳು ಒಂದೇ ರೀತಿ ಆಗಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಆಕಾರಗಳಲ್ಲಿ ಇದ್ರೂ ಕೂಡ ಸಾಮ್ಯ ಅಂತ ಹೇಳ್ತೀವಿ, ಎರಡು ಕೂಡ ಸಮಾನವಾದ ಗುಣಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಆ ರೀತಿ ಸಾಮ್ಯಾಪತ್ತಿ ಎನ್ನುವುದು ಹಾಗೆ ಸಾದೃಶ್ಯದಿಂದ ಇಲ್ಲಿ ಪರಮಾತ್ಮನೊಡನೆ ಅಪಹತ ಪಾಪ್ಮತ್ವಾದಿ ಗುಣಗಳು ಇವನಿಗೆ ಉಂಟಾಗುತ್ತೆ. ಅದಕ್ಕೆ ಇವಾಗ ಇದರ ಬಗ್ಗೆ ಬರುವಂತಹ ವಿಚಾರಗಳನ್ನು, ಕೆಲವು ವಿಚಾರ ಇಲ್ಲಿ ಹೇಳಿ ಮುಂದೆ ಈ ಅಧಿಕರಣದ ವಿಚಾರ ಎಲ್ಲ ಹೇಳ್ತಾರೆ. ನಾನು ಅವಯವ ಅತಿರಿಕ್ತ ಅವಯವಿಯಂತರ ಅಭಾವವಾದಿನಾಂ ಪರಸ್ಪರ ಸದೃಶಾನಾಂ ಅವಯವ ಅತಿರಿಕ್ತ ಅವಯವಿ ಅಂತರ. ಅವಯವಿ ಅಂತರ ಅಂದ್ರೆ ಬೇರೆ ಒಂದು ಅವಯವಿ ಅಂತ ಅರ್ಥ.
ಅವಯವಗಳಿಂದ ಉಂಟಾದ ಒಂದು ಅವಯವಿ, ಪಾರ್ಟ್ಸ್ ಅಂತ ಅವಯವಗಳು, ಅದರಿಂದ ಉಂಟಾದ ಒಂದು ಪದಾರ್ಥ. ಈಗ ಒಂದು ಚೇರ್ ಅನ್ನು ಮಾಡಬೇಕು ಅಂದ್ರೆ ಕುರ್ಚಿಯನ್ನ ಅದಕ್ಕೆ ಮರ, ಮೊಳೆ, ಅದು ಇದು ಎಲ್ಲ ತಗೊಂಡು, ಪೇಂಟ್ ಎಲ್ಲ ತಗೊಂಡು ಎಲ್ಲ ಹಾಕಿ, ಅದೆಲ್ಲ ಅವಯವಗಳು, ಅದೆಲ್ಲ ಸೇರಿ ಒಂದು ಕುರ್ಚಿಯನ್ನು ಮಾಡ್ತಾನೆ. ಕುರ್ಚಿ ಅನ್ನೋದು ಅವಯವಿ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ಈ ದೇಹವು ಹಾಗೆಯೇ, ಇಂದ್ರಿಯಗಳೆಲ್ಲ ಸೇರಿ ದೇಹ ಅಂತ ಒಂದು ಪದಾರ್ಥ ಉಂಟಾಗಿದೆ. ಇಂದ್ರಿಯಗಳು, ಕೈ, ಕಾಲು, ಇದೆಲ್ಲ ಅವಯವಗಳು, ಇವುಗಳೆಲ್ಲ ಸೇರಿ ಇಲ್ಲಿ ಒಂದು ದೇಹ ಅಂತ ಉಂಟಾಗುತ್ತೆ. ಇದರಲ್ಲಿ ಈ ದೇಹ ಅನ್ನೋದು ಬೇರೆ ಒಂದು ಪದಾರ್ಥವೇ ಅಂತ ಕೆಲವರು ಹೇಳ್ತಾರೆ, ನೈಯಾಯಿಕರು. ಇದು ಬೇರೆ ಪದಾರ್ಥವಲ್ಲ, ಇದುವೇ ಅವಯವಗಳೆಲ್ಲ ಸೇರಿ ಉಂಟಾಗಿರುವುದೇ ಹೊರತು ಇವು ಬೇರೆ ಒಂದು ಅವಸ್ಥೆಯಲ್ಲಿ ಇದೆಯಲ್ಲ ಸೇರಿ, ಬೇರೆ ಒಂದು ಹೊಸ ಪದಾರ್ಥವಲ್ಲ ಇದು ಅಂತ ಹೇಳೋದು ನಾವು ಸಿದ್ಧಾಂತಿಗಳು. ನೈಯಾಯಿಕರು ಇದು ಬೇರೆ ಪದಾರ್ಥ ಅಂತ ಹೇಳ್ತಾರೆ. ಆದ್ರಿಂದ ಇದು ಅತಿರಿಕ್ತ ಪದಾರ್ಥ ಅಂತ ಹೇಳ್ತಾರೆ. ಅವಯವಿ ಅನ್ನೋದು ಬೇರೆ ಒಂದು ಅತಿರಿಕ್ತ ಪದಾರ್ಥ ಅಂತ. ಹಾಗೆ ಹೇಳದೇ ಇರೋರು ಅವಯವಿ ಅಂತರ ಅಭಾವವಾದಿನ, ಅದ ರೀತಿ ಇಲ್ಲ ಅಂತ ಯಾರು ಹೇಳ್ತಾರೋ, ಪರಸ್ಪರ ಸದೃಶಾನಾಂ ಘಟ ಅವಯವಾನಾಂ ಭಿನ್ನಾನಾಮೇವ ಸತಾಂ, ಪರಸ್ಪರ ಸದೃಶವಾದ ಘಟದ ಅವಯವಗಳು, ಅದರಲ್ಲಿಯೂ ಕೂಡ ಬೇಕಾದಷ್ಟು ಅವಯವಗಳಿದೆ ಅಂತ ಹೇಳಿದ್ರು. ಘಟದಲ್ಲಿ, ಮಣ್ಣಿನಲ್ಲಿ ಬೇಕಾದಷ್ಟು ಅವಯವಗಳಿದೆ. ಅದರಲ್ಲಿರೋ ಕಣಗಳೆಲ್ಲ ಒಂದು ಅವಯವ ಅಂತ ಹೇಳಲ್ಪಡುತ್ತೆ. ಅದೆಲ್ಲ ಸೇರ್ಕೊಂಡು ಘಟವಾಗುತ್ತೆ, ಬೇರೆ ಬೇರೆ ಆಗಿರುತ್ತೆ ಅದೆಲ್ಲ. ಭಿನ್ನಾನಾಮೇವ ಸತಾಂ ಏಕತ್ವಾವಸ್ಥಾಶ್ರಯತ್ವಂ, ಎಲ್ಲ ಸೇರಿ ಒಂದು ಘಟ ಅಂತ ಹೇಳಲ್ಪಡುತ್ತೆ. ಆ ರೀತಿ, ಅದೇ ರೀತಿ ಕುಂಡಲ, ಕಟಕಾದೀನಾಂ, ಇದೆಲ್ಲ ಆಭರಣಗಳು, ಹಸ್ತಾಭರಣ ಮತ್ತೆ ಕರ್ಣಾಭರಣ ಮೊದಲಾದ ಆಭರಣಗಳು, ಇದೆಲ್ಲ ಮೂಷಾ ನಿಕ್ಷಿಪ್ತಾನಾಂ. ಮೂಷಾ ಅಂದ್ರೆ ಒಂದು ಪಾತ್ರೆ, ಈ ಲೋಹಗಳನ್ನೆಲ್ಲ ಚೆನ್ನಾಗಿ ಕಾಯಿಸಿ ಕರಗಿಸುವಂತಹ ಒಂದು ಪಾತ್ರೆಗೆ ಮೂಷಾ ಅಂತ ಹೆಸರು. ಈ ಆಭರಣಗಳೆಲ್ಲ ತಗೊಂಡು ಒಂದು ಪಾತ್ರೆಗೆ ಹಾಕಿ ಕಾಯಿಸ್ತಾರೆ, ಹೈ ಟೆಂಪರೇಚರ್ ಅಲ್ಲಿ ಕಾಯಿಸಿ ಎಲ್ಲ ಕರಗಿಸ್ತಾರೆ. ಅದನ್ನ ಒಂದು ಕಿವಿ ಕರ್ಣಾಭರಣ ಇರ್ಬೋದು, ಒಂದು ಹಸ್ತಾಭರಣ ಇರ್ಬೋದು, ಇವುಗಳನ್ನೆಲ್ಲ ಹಾಕಿ ಕಾಯಿಸಿ ಒಟ್ಟಿಗೆ ಚಿನ್ನದ ಒಂದು ಮೋಲ್ಟನ್ ಸ್ಟೇಟ್ ಅಂತೀವಲ್ಲ, ಹಾಗೆ ಕಾಯಿಸಿ ಕಾದ ಚಿನ್ನ ಆಗುತ್ತೆ. ಅದರಲ್ಲಿ ಅಗ್ನಿತಾಪ ಧೃತಾನ, ಅಗ್ನಿಯ ಒಂದು ತಾಪದಿಂದ ಕರಗಿರುತ್ತೆ ಎಲ್ಲ. ವಸ್ತುನಃ ಭಿನ್ನಾನಾಮಪಿ ಏಕತ್ವಾವಸ್ಥಾ ಆಶ್ರಯತ್ವವತ್, ಎಲ್ಲ ಬೇರೆ ಬೇರೆ ಪದಾರ್ಥಗಳಿದ್ರು ಎಲ್ಲ ಒಂದೇ ಆಗುತ್ತೆ ಆವಾಗ. ಎಲ್ಲಾ ಪದಾರ್ಥಗಳು ಇದ್ರೂ ಕೂಡ ಬೇರೆ ಬೇರೆ, ಕಟಕ ಬೇರೆ, ಕುಂಡಲ ಬೇರೆ, ಎಲ್ಲ ಇದ್ರೂ ಕೂಡ ಎಲ್ಲ ಒಂದೇ ಕರಗಿದ ಚಿನ್ನವಾಗಿ ಬಿಡುತ್ತಲ್ಲ. ಹಾಗೆ ನದಿ ಸಮುದ್ರ ಜಲಯೋರಪಿ ಪರಸ್ಪರ ಮಿಲಿತಯೋ ಸಂಸರ್ಗ ದ್ರವ್ಯಯೋ ಏಕತ್ವಾವಸ್ಥಾಶ್ರಯತ್ವಂ ಅಸ್ತಿ. ಇದಕ್ಕೂ ಕೂಡ ಆ ರೀತಿ ಏಕತ್ವಾವಸ್ಥಾ ಅಂತ ಹೇಳ್ತಾರೆ. ಸಂಸರ್ಗಿ ದ್ರವ್ಯ, ಸಂಸರ್ಗ ಅಂದ್ರೆ ಅಲ್ಲಿ ಸ್ವರೂಪ ನಾಶವಿಲ್ಲ, ಸಂಸರ್ಗ ಅಂದ್ರೆ ಒಂದು ವಿಶೇಷವಾಗಿ ಸೇರಿರುವಂತಹದ್ದು ಅಂತ ಅರ್ಥ. ಪರಸ್ಪರ ಇಲ್ಲಿ ನಂಗೊಂದು ಸಂಶಯ, ಒಂದು ಡೌಟ್ ಇದೆ. ಹೇಳಿ. ಈ ನದಿಗಳೆಲ್ಲ ಹೋಗಿ ಸಾಗರದಲ್ಲಿ ಸೇರೋವಾಗ ನದಿಗಳೆಲ್ಲ ಕಣಗಳ ಬೇರೆ ಬೇರೆಯಾಗೇ ಇರುತ್ತೆ ಅಂತ ಹೇಳೋ ಹಂಗೆ, ಈ ಕಿವಿದು, ಮೂಗ್ದು, ಕೈದು ಇರೋ ಆಭರಣಗಳನ್ನೆಲ್ಲ ಕರಗಿಸಿ ಅದು ಚಿನ್ನ ಆಗುವಾಗ ಆ ಇಂಡಿವಿಜುವಲ್ ಆದ ಚಿನ್ನದ ವ್ಯಕ್ತಿತ್ವ ಅದ್ರಲ್ಲಿ ಇರುತ್ತಾ? ಹಾಗೆಯೇ ಇರುತ್ತೆ, ಎಲ್ಲ ಹೋಗುತ್ತೆ. ಮತ್ತೆ ಚಿನ್ನದ ಪ್ರಮಾಣ ಜಾಸ್ತಿ ಆಗುತ್ತಲ್ಲ. ಸರಿ, ಕಣಗಳೆಲ್ಲ ಹಾಗೆ ಸೆಪರೇಟೆಡ್ ಆಗಿರುತ್ತಾ? ಎಲ್ಲ ಹಾಗೆಯೇ ಇರುತ್ತೆ. ಅದು ಕುಂಡಲ ಅಂತ ಹೇಳಕ್ಕಾಗಲ್ಲ. ಕುಂಡಲದಲ್ಲಿ ಇರುವ ಆಟಮ್ಸ್ ಎಲ್ಲ ಅಲ್ಲಲ್ಲೇ ಇರುತ್ತೆ, ಅದು ನಾಶವಾಗುವುದಿಲ್ಲ. ಆ ಸ್ಟೇಟ್ ಅಲ್ಲಿ ಇರುತ್ತೆ, ಅದು ಕರಗಿದ ಅವಸ್ಥೆಯಲ್ಲಿ ಇರುತ್ತೆ, ಎಲ್ಲೂ ಹೋಗೋದಿಲ್ಲ, ನಾಶವಾಗೋದಿಲ್ಲ. ಕರಗಿದ ಅವಸ್ಥೆಯಲ್ಲಿ ಅದು ಹಾಗೆಯೇ ಇರುತ್ತೆ. ಅದ್ರಲ್ಲಿ ಹೋದ್ರೆ ನಾವು ಒಂದೊಂದೇ ಮಾಲಿಕ್ಯೂಲ್ ವರ್ಗೂ ಎಲ್ಲ ಆಟಮ್ಸ್ ವರ್ಗೂ ಡಿಕಂಪೋಸ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಪದಾರ್ಥಗಳನ್ನೆಲ್ಲ ಹೋದ್ರೆ ಆ ಸ್ಟೇಟ್ ಅಲ್ಲಿ ಎಲ್ಲ ಹಾಗೆಯೇ ಇರುತ್ತೆ, ಯಾವುದು ನಾಶವಾಗುವುದಿಲ್ಲ. ಬೇರೆ ಅವಸ್ಥೆಯಲ್ಲಿ ಇರುತ್ತೆ, ಕರಗಿದ ಅವಸ್ಥೆಯಲ್ಲಿ ಇರುತ್ತೆ ಕುಂಡಲ. ಅಲ್ಲಿ ಕುಂಡಲದ ಕಣಗಳೆಲ್ಲ ಹಾಗೆಯೇ ಇರುತ್ತೆ ಅಲ್ಲಿ, ಅದರಲ್ಲೇನು ಸಂದೇಹ ಇಲ್ಲ. ಆ ರೀತಿಯೇ ಅದರಿಂದ ನಿರ್ವಿಶೇಷ ಬ್ರಹ್ಮೈಕತಾಪತ್ತಿರೇವ ಪರಮ ಮುಕ್ತಿ ರೀತಿ ಚೇತ್. ಇವ್ರು ಪೂರ್ವ ಪಕ್ಷಿ ಹೇಳ್ತಾ ಇರೋದಿದು ಏಕತ್ವಾವಸ್ಥೆ ಬಂದ್ಬಿಟ್ಟಿದೆಯಲ್ಲ ಇಲ್ಲಿ. ಆ ರೀತಿ ತಮ್ಮ ಗುಣಗಳನ್ನೆಲ್ಲ ಬಿಟ್ಬಿಟ್ಟವಲ್ಲ, ಕುಂಡಲ ಅನ್ನೋ ಗುಣ ಹೋಯ್ತು, ಇದು ಕಟಕ ಅನ್ನೋ ಗುಣ ಹೋಯ್ತು, ಆದ್ರೆ ಏಕತ್ವಾವಸ್ಥೆ ಆಶ್ರಯವಾಗಿದೆಯಲ್ಲ. ಆ ರೀತಿ ಯಾಕೆ ಹೇಳಬಾರದು ನಿರ್ವಿಶೇಷ ಬ್ರಹ್ಮ ಏಕತಾಪತ್ತಿ
ಅಂತ ಪೂರ್ವ ಪಕ್ಷ. ಇಲ್ಲಿ ಪರಮ ಮುಕ್ತಿ ಅಂತ ಹೇಳೋದು ನಿರ್ವಿಶೇಷತಾಪತ್ತಿ ಅಂತ ಹೇಳಿ ಕುಂಡಲಕ್ಕಿದ್ದ ವಿಶೇಷಗಳು ಇದ್ರಲ್ಲಿ ಕಂಡು ಬರೋದಿಲ್ಲ. ಕಣಗಳು ಇರಬಹುದು, ಆದರೆ ಅದು ಒಂದೇ ಆಗ್ಬಿಟ್ರೆ ಅದರಲ್ಲಿದ್ದ ರೂಪ ಆಕಾರ ಎಲ್ಲ ಹೋಯ್ತಲ್ಲ, ವಿಶೇಷಗಳು ಯಾವುದು ಇಲ್ಲ, ಅಲ್ಲಿ ಎಲ್ಲ ನಾಶವಾಗೋಯ್ತು. ಆದ್ದರಿಂದ ಇಲ್ಲಿ ನಿರ್ವಿಶೇಷಾಪತ್ತಿ ಅಂತ ಯಾಕೆ ಹೇಳಬಾರ್ದು? ಈ ರೀತಿಯಾದ ಒಂದು ಸಾಮ್ಯಕ್ಕೆ ಸಂಸರ್ಗಿ ದ್ರವ್ಯ ಒಂದೇ ಇದ್ರೂ ಕೂಡ ಒಂದನ್ನೇ ಆಶ್ರಯಿಸಿರೋದ್ರಿಂದ ಅಲ್ಲಿ ಯಾವ ವಿಶೇಷಗಳು ನಮ್ಗೆ ಕಂಡು ಬರದೇ ಇರೋದ್ರಿಂದ ಅದರಲ್ಲಿ ನಿರ್ವಿಶೇಷವಾದ ಪದಾರ್ಥ ಅಂತ ಯಾಕೆ ಹೇಳಬಾರ್ದು ಅಂತ ಇಲ್ಲಿ ಪೂರ್ವ ಪಕ್ಷ. ಅದಕ್ಕೆ ನಿರ್ಗುಣ ವಿದ್ಯಾ ಶ್ರೇಷ್ಠ. ಅಲ್ಲಿಯೂ ಕೂಡ ಕರಗಿದ ಚಿನ್ನದಲ್ಲಿಯೂ ಕೂಡ ಒಂದು ಆಕಾರ ಇದೆ, ಅದಕ್ಕೂ ಒಂದು ವರ್ಣವಿದೆ, ಒಂದು ರೂಪವಿದೆ, ಎಲ್ಲ ಇದೆ. ಅದಕ್ಕೂ ನಿರ್ವಿಶೇಷ ಅಂತ ಆಗೋದಿಲ್ಲ. ಕಣಗಳೆಲ್ಲ ಸೇರಿ ಇದ್ರೂ ಕೂಡ ತಮ್ಮ ಮೊದಲಿದ್ದ ವಿಶೇಷಗಳನ್ನ ಬಿಟ್ಟು ಬೇರೆ ಅವಸ್ಥೆಗೆ ಹೋಗುತ್ತೆಯೇ ಹೊರತು ಅದಕ್ಕೆ ಇನ್ನೊಂದು ಕೆಲವು ವಿಶೇಷಗಳಿರುತ್ತೆ. ಆ ಎರಡು ಸೇರಿದಂತಹ ದ್ರವ್ಯಕ್ಕೆ ಬೇರೆ ವಿಶೇಷಗಳು ಇದ್ದೇ ಇರುತ್ತೆ. ಪೂರ್ಣವಾಗಿ ಅದು ನಿರ್ವಿಶೇಷ ಆಗಲ್ಲ ಯಾವುದು ಕೂಡ, ಅದರ ವಿಶೇಷಗಳು ಅದಕ್ಕಿದ್ದೇ ಇರುತ್ತೆ. ಆದ್ದರಿಂದ ರೂಪಗಳೆಲ್ಲ ಇದ್ರ ರೂಪಗಳನ್ನು ಬಿಟ್ಟು ಹೋಗಿ ಅಲ್ಲಿ ಸೇರಿದ್ರೆ ನಿರ್ವಿಶೇಷತಾಪತ್ತಿ ಅಂತ ಹೇಳಕ್ಕಾಗೋದಿಲ್ಲ. ಅದಕ್ಕೂ ಕೆಲವು ವಿಶೇಷಗಳು ಇದ್ದೇ ಇದೆ ಮೊದಲೇ, ಆ ವಿಶೇಷಗಳು ಇದ್ದೇ ಇರುತ್ತೆ ಅದಕ್ಕೆ. ಆದ್ದರಿಂದ ಇಲ್ಲಿ ಪೂರ್ವ ಪಕ್ಷಿ ಹೇಳೋದು ಈ ರೀತಿ ಇವೆಲ್ಲ ತಮ್ಮ ರೂಪ ಆಕಾರ ಎಲ್ಲ ವಿಶೇಷಗಳನ್ನ ಬಿಟ್ಟು ಹೋಗಿ ಏಕದ್ರವ್ಯ ಆಶ್ರಯ ಆಗಿರುವಾಗ ಇದರ ವಿಶೇಷಗಳೆಲ್ಲ ಹೋಯ್ತಲ್ಲ, ಆ ರೀತಿ ನಿರ್ವಿಶೇಷತಾಪತ್ತಿ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ಶ್ರುತಿ ಪ್ರಮಾಣವನ್ನ ತೋರಿಸಿ ಹೇಳ್ತಾರೆ. ಮುಕ್ತನಿಗೆ ಏನು ಹೇಳಲ್ಪಟ್ಟಿದೆ? ನಿರ್ಗುಣ ವಿದ್ಯಾ ಶ್ರೇಷ್ಠತ್ವೇನ ಅಭಿಮತಾಯ ಅಂದ್ರು. ನಿರ್ಗುಣ ವಿದ್ಯೆಯಲ್ಲಿ ಬಹಳ ಶ್ರೇಷ್ಠವಾದದ್ದು ಅಂತ ಅದ್ವೈತಿಗಳು ಯಾವುದನ್ನ ಸ್ವೀಕಾರ ಮಾಡ್ತಾರೆ ಅಂದ್ರೆ ಸದ್ವಿದ್ಯಾ ಪ್ರಕರಣ. ಚಾಂದೋಗ್ಯದಲ್ಲಿ 6ನೇ ಅದು ಮತ್ತೆ ದಹರ ವಿದ್ಯಾ, ಇದೆಲ್ಲ ದಹರ ವಿದ್ಯಾ ಸಗುಣ ವಿದ್ಯೆ ಅಂತ ಹೇಳಿದ್ರು ಕೂಡ ಕಡೆಯಲ್ಲಿ ಅಲ್ಲಿ ಹೇಳಿರೋ ಕೆಲವು ಪ್ರಕರಣ ಪ್ರಜಾಪತಿ ವಿದ್ಯೆಯಲ್ಲಿ ನಿರ್ಗುಣವನ್ನು ಹೇಳಿದೆ ಅಂತ ಹೇಳ್ತಾರೆ. ಅಲ್ಲಿ ಹೇಳಿರೋದು ಅದು ಪ್ರಜಾಪತಿ ವಿದ್ಯೆ ಅಂತ ಹೇಳೋದು. ಪ್ರಜಾಪತಿ ವಿದ್ಯಾಯಾಮಪಿ ಸಹ ತತ್ರ ಪರಿಯೇತಿ ಜಕ್ಷನ್ ಕ್ರೀಡನ್ ಅವಮಾನ ಇತಿ ಮುಕ್ತ ಬ್ರಹ್ಮಣೋ ಆಧಾರ ಆಧೇಯ ಭಾವ ಶ್ರವಣಾತ್ ತತ್ರ ಪರಿಯೇತಿ ಜಕ್ಷನ್ ಕ್ರೀಡನ್ ಅವಮಾನ ಅಂತ ಹೇಳಿ ಅಲ್ಲೆಲ್ಲ ಹೇಳಿ ಅಲ್ಲಿ ಅವನು ಮುಕ್ತನ ಒಂದು ವೈಭವಗಳನ್ನೆಲ್ಲ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಪ್ರಜಾಪತಿ ವಿದ್ಯೆಯಲ್ಲಿ ಮೋಕ್ಷದಲ್ಲಿ ಇವನಿಗೆ ಏನಾಗುತ್ತೆ ಹೇಳಿದಾಗ ಅಪಾತ ಪಾಪ್ಮ ವಿಶರೋ ಮೃತ್ಯು ಎಲ್ಲ ಮುಕ್ತನಿಗೂ ಹೇಳಲ್ಪಟ್ಟಿದೆ. ಅಲ್ಲಿ ಫಲ ಅಲ್ಲಿ ಹೇಳಲ್ಪಟ್ಟಿದೆ. ಸತ್ಯಕಾಮತ್ವ ಸತ್ಯ ಸಂಕಲ್ಪತ್ವ ಎಲ್ಲ ಹೇಳಲ್ಪಟ್ಟಿದೆ ಅವನಿಗೆ. ಇದು ಬೇರೆಯವರೆಲ್ಲ ಒಪ್ಕೊಂಡಿದ್ದಾರೆ. ಇದು ನಿರ್ಗುಣ ವಿದ್ಯೆಗೆ ಶ್ರೇಷ್ಠವಾದದ್ದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವುದು ಪ್ರಜಾಪತಿ ವಿದ್ಯೆ. ಅಲ್ಲಿ ಈ ರೀತಿ ಎಲ್ಲ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿಯೇ ಬೇಕಾದಷ್ಟು ವಿಶೇಷಗಳು ಸಗುಣಗಳು ಎಲ್ಲ ಹೇಳಲ್ಪಟ್ಟಿದೆ. ಅಲ್ಲಿ ನಿರ್ಗುಣವನ್ನು ಹೇಳೋ ವಾಕ್ಯಗಳು ಇಲ್ಲ. ಸತ್ಯಕಾಮತ್ವ ಸತ್ಯ ಸಂಕಲ್ಪತ್ವಾದಿ ರೂಪಧರ್ಮಾಣ ಮುಕ್ತಾವೇವ ಆವಿರ್ಭಾವಸ್ಯ ನಿರ್ಗುಣ ವಿದ್ಯಾ ಫಲತ್ವೇನ ಉತ್ತರಾಚೇತ್ ಆವಿರ್ಭೂತ ಸ್ವರೂಪಸ್ತು ಇತ್ಯತ್ರ ಪರೈಹಿ ಅಪಿ ಅಂಗೀಕೃತತ್ವಾತ್. ಅವರು ಕೂಡ ನಿರ್ಗುಣ ವಿದ್ಯೆಗೆ ಏನು ಫಲ ಅಂತ ಹೇಳಿದ್ರೆ ಆವಿರ್ಭೂತ ಸ್ವರೂಪ ಅಂತ ಒಪ್ಕೊಳ್ತಾರೆ. ಉತ್ತರಾಚೇತ ಆವಿರ್ಭೂತ ಸ್ವರೂಪಸ್ತು ಅಂತ ಹೇಳಿ ಅವರು ಬೇರೆ ರೀತಿಯಲ್ಲಿ ನಿರ್ವಾಹ ಮಾಡ್ತಾರೆ. ಇವನಿಗೆ ಉತ್ತರಾಚೇತ ಅಂತ ಹೇಳಿದ್ರೆ ಆವಿರ್ಭೂತ ಸ್ವರೂಪಸ್ತು ಪ್ರಜಾಪತಿ ವಿದ್ಯೆ ಅನ್ನೋದು ದಹರ ವಿದ್ಯೆಯಲ್ಲಿ ಕಡೆಯಲ್ಲಿ ಬರುವಂತಹದ್ದು. ದಹರ ವಿದ್ಯೆಯ 14 ಸೂತ್ರಗಳು ದಹರ ವಿದ್ಯಾ ಪ್ರಕರಣದಲ್ಲಿ ದಹರಾಧಿಕರಣದಲ್ಲಿ ಇದು ಅಧ್ಯಯನ ಮಾಡಿದ್ವಿ ಹಿಂದೆ. ದಹರ ಉತ್ತರೇಭ್ಯ ಅಂತ ಆರಂಭಿಸುತ್ತೆ. ಅದರಲ್ಲಿ ಚಾಂದೋಗ್ಯದಲ್ಲಿ ಬರುವ 8ನೇ ಅಧ್ಯಾಯದ ವಿಷಯ. ಅಲ್ಲಿ ಆರಂಭದಲ್ಲಿ ದಹರ ಅಸ್ಮಿನ್ ನಂತರ ಆಕಾಶ ಅಂತ ಹೇಳಿ ಅವನಲ್ಲಿ ಏನಿದೆ ತಸ್ಮಿನ್ನಂತಹ ತದನ್ವೇಷ್ಟವ್ಯಂ ಅಪಹತ ಪಾಪ್ಮ ವಿಜರೋ ಮೃತ್ಯು ವಿಶೋಕ ಅಷ್ಟಗುಣಗಳು ಹೇಳಲ್ಪಟ್ಟಿದೆ. ಆರಂಭದಲ್ಲಿ ಹೇಳಿದಂತಹ ದಹರ ಮತ್ತೆ ಅಲ್ಲಿ ಹೇಳಿದ ಅಪಹತ ಪಾಪ್ಮತ್ವಾದಿ ಗುಣಗಳು ಪರಮಾತ್ಮನ ವಿಷಯ. ಇದೆಲ್ಲ ಆದ್ಮೇಲೆ ಪರಮಾತ್ಮನ ವಿಷಯವನ್ನೆಲ್ಲ ಹೇಳಿ ಎಲ್ಲವೂ ಇವನ ಆಧಾರದಲ್ಲಿದೆ ಇದೆಲ್ಲ ಹೇಳ್ಕೊಂಡು ಬಂದು ಕಡೆಯಲ್ಲಿ ಇನ್ನೊಂದು ಪ್ರಕರಣ ಆರಂಭಿಸುತ್ತೆ. ಅಲ್ಲಿ ದಹರ ವಿದ್ಯೆಯಲ್ಲಿ ಅದೇ ಚಾಪ್ಟರ್ ಅದೇ ಅಧ್ಯಾಯದಲ್ಲಿ ದಹರ ವಿದ್ಯಾ ಪ್ರಕರಣದಲ್ಲಿಯೇ
ಮತ್ತೊಂದು ಪ್ರಕರಣ ಆರಂಭಿಸುತ್ತೆ. ಆ ಪ್ರಕರಣ ಏನು ಅಂದ್ರೆ ಪ್ರಜಾಪತಿ ವಿದ್ಯೆ ಅಂತ ಹೇಳಲ್ಪಟ್ಟಿದೆ. ಪ್ರಜಾಪತಿಯು ಇಂದ್ರನಿಗೆ ಜೀವಾತ್ಮ ಸ್ವರೂಪವನ್ನು ಉಪದೇಶ ಮಾಡ್ತಾನೆ. ವಿರೋಚನನಿಗೂ ಇಂದ್ರನಿಗೂ ಮಾಡುವಾಗ ವಿರೋಚನನು ಮೊದಲೇ ಹೊರಟೋಗ್ತಾನೆ. ಅವನು ಉಪದೇಶ ಮಾಡುವಾಗ ಪ್ರಜಾಪತಿ ದೇಹವೇ ಆತ್ಮ ಅಂತ ಮೊದಲು ಹೇಳ್ದ. ವಿರೋಚನ ಅಸುರರ ರೆಪ್ರೆಸೆಂಟೇಟಿವ್ ಅವ್ರು ಕಳಿಸಿದ್ರು, ನೀನು ಹೋಗಿ ಈ ವಿದ್ಯೆ ಕಲ್ತ್ಕೊಂಬ ಪ್ರಜಾಪತಿ ಹತ್ರ ಅಂತ. ದೇವತೆಗಳೆಲ್ಲ ಇಂದ್ರನನ್ನು ಕಳಿಸಿದ್ರು. ಆಗ ವಿರೋಚನನು ದೇಹವೇ ಆತ್ಮ ಅಂತ ಮೊದಲು ಹೇಳಿದಾಗ ಅದುವೇ ಚೆನ್ನಾಗಿದೆ ಅಂತ ತಿರುಗಿ ಹೊರಟೋಗ್ತಾನೆ. ಇಂದ್ರ ಹೇಳ್ದ, ಇದು ಸರಿ ಇಲ್ವಲ್ಲ, ದೇಹ ಹೇಗೆ ಆತ್ಮ ಆಗ್ತಾನೆ, ದೇಹ ಬದಲಾಗ್ಬಿಡುತ್ತೆ, ಆತ್ಮನಿಗೆ ಬದಲಾಗೋದಿಲ್ಲ ಅಂತ ಹೇಳ್ತಿರಲ್ಲ, ಹೀಗೆಲ್ಲ ಪ್ರಶ್ನೆ ಮಾಡಿ ಅಂತರ ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಎಲ್ಲ ಹೇಳ್ಕೊಂಡ್ ಬರ್ತಾನೆ. ಎಲ್ಲ ಅವಸ್ಥೆ, ಸುಷುಪ್ತಿ ಅವಸ್ಥೆ ಹೇಳಿದಾಗ ಇವನಿಗೆ ಇದೇ ಇರ್ಬೋದು ಆತ್ಮ ಸ್ವರೂಪ ಅಂತ ಅನ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ, ಇದು ಏನು ನಾಹಮತ್ರ ಭೋಗ್ಯಂ ಪಶ್ಯಾಮಿ ಅಂತ. ಸುಷುಪ್ತಿಯಲ್ಲಿ ಯಾವ ಅನುಭವವೂ ಇಲ್ಲ, ಅಂತಹ ಮೋಕ್ಷ ಯಾರಿಗ್ ಬೇಕು? ಮೋಕ್ಷವೇ ಅದು ಬೇಡ ನನಗೆ, ಅದು ಸರಿ ಇಲ್ಲ, ಜೀವಾತ್ಮನಿಗೆ ಈ ರೀತಿ ಮೋಕ್ಷ ಬರುತ್ತೆ ಅಂದ್ರೆ ಹೇಗೆ ಒಪ್ಕೊಳ್ಳೋದು? ಆಗ ಪ್ರಜಾಪತಿ ಅವನಿಗೆ ಅದಕ್ಕೆ ಮೇಲೆ ಮೋಕ್ಷ ಸ್ವರೂಪದಲ್ಲಿ ಅವನಿಗೆ ಏನಾಗುತ್ತೆ ಅದನ್ನ ತಿಳಿಸ್ತಾನೆ. ಅಲ್ಲಿ ಅಪಹತ ಪಾಪ್ಮ ವಿಜರೋ ಮೃತ್ಯು ಅಂತ ಜೀವನಿಗೂ ಇದೆಲ್ಲ ಉಂಟಾಗುತ್ತೆ ಅಂತ ಹೇಳ್ತಾನೆ. ಪ್ರಜಾಪತಿ ಉಪದೇಶ ಮಾಡ್ತಾನೆ. ಅಲ್ಲಿ ಸತ್ಯಕಾಮತ್ವ, ಸತ್ಯ ಸಂಕಲ್ಪತ್ವ ಎಲ್ಲ ಹೇಳಿದೆ ಅಲ್ಲಿ. ಆ ಹೇಳಿರೋ ಸತ್ಯಕಾಮತ್ವ, ಸತ್ಯ ಸಂಕಲ್ಪ ಇತರ ದರ್ಶನದಲ್ಲಿ ವ್ಯಾಖ್ಯಾನ ಮಾಡುವಾಗ ಏನ್ ಹೇಳ್ತಾರೆ, ಬರೀ ಸ್ವರೂಪ ಅಷ್ಟೇ ಹೇಳುತ್ತೆ, ಗುಣವನ್ನು ಹೇಳೋದಿಲ್ಲ ಅಂತ ಹೇಳಿದ್ರು. ಬರೀ ಸ್ವರೂಪ ಅಷ್ಟೇ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯವೇ ಅದು, ಜ್ಞಾನವೇ ಅದೇ ಬ್ರಹ್ಮ, ಅದುವೇ ಅನಂತ, ಅದೇ ಸತ್ಯ, ಅದೇ ಜ್ಞಾನ. ಸತ್ಯತ್ವ ವಿಶಿಷ್ಟ ಅಂತ ಹೇಳಕ್ಕಾಗೋದಿಲ್ಲ. ಸತ್ಯವೇ ಜ್ಞಾನವೇ ಬ್ರಹ್ಮ ಅಷ್ಟೇ ಅಂತ ಹೇಳ್ಬೇಕೆ ಹೊರತು ಜ್ಞಾನ ವಿಶಿಷ್ಟ ಅಂತ ಹೇಳಕ್ಕಾಗೋದಿಲ್ಲ ಅಂತ ಅರ್ಥ ಮಾಡ್ತಾರೆ. ಅದೇ ರೀತಿಯಲ್ಲಿ ಸತ್ಯಕಾಮ ಸತ್ಯ ಸಂಕಲ್ಪ ಅನ್ನೋದು ಬರೀ ಸ್ವರೂಪ ಅಂತ ಹೇಳ್ತಾರೆ, ಹಾಗೆ ಹೇಳಕ್ಕಾಗೋದಿಲ್ಲ. ರಂಗರಾಮಾನುಜರು ಅದನ್ನೆಲ್ಲ ವಿಚಾರ ಮಾಡ್ತಿದ್ದಾರೆ. ನಚ ಸತ್ಯಕಾಮತ್ವಂ ಚ ಜೀವಸ್ಯ ಸ್ವರೂಪ ಮಾತ್ರ ಮಿತಿ ಶಕ್ಯತೆ ವಕ್ತುಂ. ಬರೀ ಸ್ವರೂಪ ಅಲ್ಲ ಅದು. ಯಾಕೆ ಅಂದ್ರೆ ಕಾಮ ಅನ್ನೋದಕ್ಕೆ ಏನರ್ಥ? ಕಾಮನೆಗಳು ಅಂತ ಅರ್ಥ. ಯಾವುದನ್ನು ಆಸೆ ಪಡ್ತಾನೋ ಅದನ್ನ ಪಡೆದುಕೊಳ್ತಾನೆ ಅಂತ ಈ ಶಬ್ದಕ್ಕೆ ಅರ್ಥ. ಸತ್ಯಕಾಮಕ್ಕೆ ಕಾಮ ಶಬ್ದೋದಿತಾನಾಂ ಕಾಮನಾ ವಿಷಯ ಸೃಜ್ಯ ಪದಾರ್ಥಾನಾಂ. ಕಾಮ ಒಂದು ಶಬ್ದದಿಂದ ಹೇಳಿದ್ರೆ ಏನರ್ಥ? ಕಾಮ ಆಸೆಗೆ ವಿಷಯವಾದ ಸೃಷ್ಟವಾದ ಪದಾರ್ಥಗಳು ಯಾವ್ಯಾವ್ದು ಬೇಕೋ ಅದನ್ನ ಪಡ್ಕೊಳ್ಬೋದು. ಯಾವ ಪದಾರ್ಥಗಳು ಇವನಿಗೆ ಬೇಕೋ ಆ ಪದಾರ್ಥಗಳನ್ನೆಲ್ಲ ಅವನಿಗೆ ಸಿಗುತ್ತೆ. ಸತ್ಯಕಾಮತ್ವ ಅಂದ್ರೆ ಅದೇ. ಇವನಿಗೆ ನೆನೆಸ್ಕೊಳ್ರೆ ಅದು ಸೃಷ್ಟಿ ಆಗ್ಬಿಡುತ್ತೆ ಅಲ್ಲಿ ಯದಿ ಪಿತೃಲೋಕ ಕಾಮೋ ಭವತಿ ಸರ್ವೇ ಪಿತರಃ ಸಮುತ್ತಿಷ್ಠಂತಿ ಅಂತ ಹೇಳುದು. ಯಾವ ಪಿತೃಗಳನ್ನ ನೋಡ್ಬೇಕು ಅಂದ್ರೆ ಪಿತೃಗಳೆಲ್ಲ ಇವನು ಮುಂದೆ ಬಂದ್ಬಿಡ್ತಾರೆ. ಮಾತುಗಳು ಇದೆಲ್ಲ ಅವನ ವೈಭವ ಹೇಳಿದ್ದೆ, ಅದೆಲ್ಲ ಅವನು ಮಾಡೋದಿಲ್ಲ. ಅಂದ್ರೆ ಅವನಿಗೆ ಸತ್ಯಕಾಮತ್ವ, ಸತ್ಯ ಸಂಕಲ್ಪತ್ವ ಅಂದ್ರೆ ಏನು, ಅದಕ್ಕೆ ವಿಷಯವನ್ನ ವಿವರಿಸುತ್ತೆ ಅಲ್ಲಿ ಉಪನಿಷತ್ತು. ಮುಕ್ತನಿಗೆ ಯಾವ ಯಾವ ರೀತಿ ಅವನ ಸ್ವರೂಪ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಂಕಲ್ಪ ಶಬ್ದೋದಿತಸ್ಯ ತತ್ಸೃಷ್ಟಿ ಹೇತು ಮಾಯಾವೃತ್ತಿ ವಿಶೇಷಸ್ಯ ಚ ಸ್ವರೂಪಾತ್ ಬಹಿರ್ಭಾವಂ ಅವಶ್ಯಂ ಭಾವಾತ್ ಬಹಿರ್ಭಾವ ಅವಶ್ಯಂ ಭಾವಾತ್. ಸತ್ಯ ಸಂಕಲ್ಪ ಅಂತ ಹೇಳಿದ್ರೆ ಏನು? ಸಂಕಲ್ಪಿಸಿದ್ದೆಲ್ಲ ಆಗುತ್ತೆ ಅವನಿಗೆ ನೆನೆಸ್ಕೊಂಡ್ರೆ. ಅದೇನು ಅಂತ ಹೇಳಿದ್ರೆ ಅದನ್ನೆಲ್ಲ ಸೃಷ್ಟಿ ಮಾಡಕ್ಕೆ ಕಾರಣವಾದ ಒಂದು ಜ್ಞಾನ ವಿಶೇಷ, ಜ್ಞಾನದ ವೃತ್ತಿ, ಮಾಯಾವೃತ್ತಿ. ಮಾಯಾ ಅಂದ್ರೆ ಜ್ಞಾನ ಅಂತ ಅರ್ಥವಿದೆ. ಒಂದು ಜ್ಞಾನದ ಒಂದು ವಿಶೇಷ. ಆ ಜ್ಞಾನದಿಂದ ಸಂಕಲ್ಪ ಪಡ್ತಾನೆ. ನಾನು ತಂದೆಯವ್ರು ನೋಡ್ಬೇಕು ಅಂದ್ರೆ ಪಿತೃಗಳೆಲ್ಲ ಬಂದ್ಬಿಡ್ತಾರೆ ಅವನ ಮುಂದೆ. ಅಂತಹ ಒಂದು ವಿಶೇಷ ಸ್ವರೂಪವಲ್ಲ ಅದು, ಸ್ವರೂಪಕ್ಕಿಂತ ಹೊರಗಡೆಯಾದದ್ದು ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ನೆನೆಸ್ಕೊ ಏನ್ ಆಸೆ ಪಡ್ತಾನೋ, ಏನ್ ಸಂಕಲ್ಪ ಪಡ್ತಾನೋ ಮಾಡ್ತಾನೋ ಎಲ್ಲ ಸೃಷ್ಟಿಯಾಗಿ ಅವನ ಮುಂದೆ ಬರುತ್ತೆ ಅಂತ ಹೇಳಿದೆ. ಮುಕ್ತನಿಗೆ ಆ ರೀತಿ ತನ್ನ ಸ್ವರೂಪದಲ್ಲಿ ಸತ್ಯಕಾಮತ್ವ ಸತ್ಯ ಸಂಕಲ್ಪತ್ವ ಅನ್ನೋದು ಅದೇ. ಅದು ಉಪನಿಷತ್ತಿನಲ್ಲಿ ಹಾಗೆ ಹೇಳಲ್ಪಟ್ಟಿದೆ. ಇದೆಲ್ಲ ಸ್ವರೂಪ ಹೇಗಾಗಕ್ಕೆ ಸಾಧ್ಯ ಅಂತ ಇಲ್ಲಿ ಸ್ವರೂಪಕ್ಕಿಂತ ಹೊರಗಡೆ ಆಗಿರೋ ವಿಷಯ ಆಗಿರ್ಬೇಕಿದು, ಸ್ವರೂಪಕ್ಕಿಂತ ಬೇರೆಯಾದ ವಿಷಯ. ಎಲ್ಲ ಧರ್ಮಗಳು ಸತ್ಯಕಾಮತ್ವ ಅನ್ನೋದು. ತೇಷಾಂಚ ಮುಕ್ತವು ಆವಿರ್ಭಾವೇ ಕಥಂ ನಿರ್ವಿಶೇಷತಾಪತ್ತಿ. ಇಂತಹ ಗುಣಗಳು ಅವನಲ್ಲಿ ಆವಿರ್ಭಾವವಾದರೆ ನಿರ್ವಿಶೇಷ ಅಂತ ಹೇಗೆ ಹೇಳಕ್ ಸಾಧ್ಯ? ಹಾಗೆ ಹೇಳಕ್ ಸಾಧ್ಯವಾಗುವುದಿಲ್ಲ. ಹಾಗೆ ಆವಿರ್ಭಾವ ಆಗ್ಲಿಲ್ಲ ಅಂದ್ರೆ ಅನಾವಿರ್ಭಾವೇಚ ಪ್ರಜಾಪತಿ ವಿದ್ಯಾಯ ಆತ್ಮ ಅಪಹತ ಪಾಪ್ಮ ಇತ್ಯಾದಿನ ಗುಣಾಷ್ಟಕ ಉಪದೇಶ ವೈಯರ್ಥ್ಯಂ. ಇಲ್ಲ, ಇದೆಲ್ಲ ಆವಿರ್ಭಾವ ಆಗೋದಿಲ್ಲ.
ಸುಮ್ಮನೆ ಅರ್ಥವಾದ ಅಂತಾನೋ ಹಿಂದೇನೋ ಅರ್ಥ ಮಾಡ್ತೀವಿ, ಬರೀ ಸ್ವರೂಪ ಅಂತ ಹೇಳಿದ್ರೆ ಅಲ್ಲಿ ಪ್ರಜಾಪತಿ ಏನು ಉಪದೇಶ ಮಾಡಿದ್ದು? ಯಹ ಆತ್ಮ ಅಪಹತ ಪಾಪ್ಮ ವಿಜರೋ ಮೃತ್ಯು ವಿಶೋಕ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಉಪದೇಶಗಳೆಲ್ಲ ವ್ಯರ್ಥವಾಗುತ್ತೆ ಹಾಗೆ ಹೇಳಿದ್ರೆ. ಆದ್ದರಿಂದ ಅದಕ್ಕೆ ಅದು ಆವಿರ್ಭಾವವಾಗುತ್ತೆ, ಸ್ವರೂಪಕ್ಕಿಂತ ಬೇರೆಯಾದದ್ದು. ಇದರಿಂದ ಅವನು ಸೃಷ್ಟಿ ಮಾಡುವ ವಿಷಯಗಳೆಲ್ಲ ಅದಕ್ಕೆ ಕಾರಣವಾದದ್ದು ಸತ್ಯ ಸಂಕಲ್ಪತ್ವ ಅಂತ ಹೇಳೋದು. ಅದು ಸತ್ಯಕಾಮತ್ವ, ಸತ್ಯ ಸಂಕಲ್ಪತ್ವ. ಯಾವ್ದು ಆಸೆ ಪಡ್ತಾನೋ ಆ ಪದಾರ್ಥಗಳನ್ನೆಲ್ಲ ವಿಷಯವಾಗಿ ಉಳ್ಳದ್ದು ಸತ್ಯಕಾಮತ್ವ ಅನ್ನುವ ಗುಣ. ಅದಕ್ಕೆ ಸೃಷ್ಟಿ ಮಾಡೋಕೆ ಕಾರಣವಾದದ್ದು ಸತ್ಯ ಸಂಕಲ್ಪತ್ವ ಅನ್ನುವಂತಹ ಗುಣ. ಇದೆಲ್ಲ ಪೂರ್ಣವಾಗಿ ಅವನಿಗೆ ಸ್ವರೂಪದಲ್ಲಿ ಆವಿರ್ಭಾವ ಆಗುತ್ತೆ ಅಂತ ಶ್ರುತಿ ಹೇಳಿರುವಾಗ ನಿರ್ವಿಶೇಷತ್ವ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಹೇಳಿದ್ರೆ ಎಲ್ಲ ವ್ಯರ್ಥವಾಗ್ಬಿಡುತ್ತೆ ಉಪದೇಶವೆಲ್ಲ. ನಹಿ ಪ್ರಜಾಪತಿ ವಿದ್ಯಾಯ ಗುಣಾಷ್ಟಕ ಉಪದೇಶಸ್ಯ ಉಪಾಸನಾರ್ಥತ್ವ ಸಂಭವತಿ. ಅದಕ್ಕೆ ಹೇಳ್ತಾರೆ ಅವರು, ಇದು ಬರೀ ಉಪಾಸನೆ ಮಾಡೋಕ್ಕೋಸ್ಕರ ಹೇಳಿರೋದು. ಕೆಲವು ಕಡೆ ಹಾಗೆ ಹೇಳ್ತೀವಿ, ಉಪಾಸನೆಗೋಸ್ಕರ ಹೇಳಿರೋದಷ್ಟೇ ಹೊರತು ನಿಜವಾಗಿಯೂ ಹಾಗಲ್ಲ ಅಂತ ಅರ್ಥ. ಉಪಾಸನೆಗೋಸ್ಕರ ಹಾಗೆ ಹೇಳೋದು. ಇವಾಗ ಪರಮಾತ್ಮ ದಹರಹ ಅಂತ ಉಪಾಸನೆ ಮಾಡಿ ಅವನು ಹೃದಯದ ಗುಹೆ ಒಳಗಡೆ ಚಿಕ್ಕ ಆಕಾಶದಲ್ಲಿ ಸಣ್ಣದಾಗಿದ್ದಾನೆ, ಅಲ್ಲಿ ಅದುವೇ ಅವನ ಸ್ವರೂಪವೇ ಅಂತ ಹೇಳಿದ್ರೆ ಅವನ ಸ್ವರೂಪ ಅಲ್ಲ, ಸರ್ವವ್ಯಾಪ್ತ ಅವನು. ಉಪಾಸಕನಿಗೆ ಅವನಿಗೆ ಉಪಯೋಗವಾಗಲಿ ಅಂತ ಇಲ್ಲಿಯೂ ಹಾಗಿದ್ದಾನ ಅವನು. ಅವನಿಗಿರೋ ಒಂದು ಆಶ್ಚರ್ಯವಾದ ಶಕ್ತಿಯಿಂದ ಹೃದಯ ಗುಹೆಯಲ್ಲಿಯೂ ಇದ್ದಾನೆ. ಉಪಾಸನಾರ್ಥಂ, ಉಪಾಸನೆಗೋಸ್ಕರ ಅಲ್ಲಿ ಬಂದಿದ್ದಾನೆ ಪರಮಾತ್ಮ, ಇವನಿಗೆ ಹತ್ತಿರದಲ್ಲೇ ಇರೋಣ ಅಂತ ಹೇಳಿ. ಅದು ಅವನ ನಿಜವಾದ ಸ್ವರೂಪವಲ್ಲ. ಅವನು ಬೇಕಾದ್ರೆ ಯಾವ ರೂಪದಲ್ಲಿ ಇರಬಹುದು, ಎಲ್ಲಿ ಸರ್ವವ್ಯಾಪ್ತನಾದವನು. ಈ ರೀತಿ ಈಗ ಯಾಕೆ ಅರ್ಥ ಮಾಡಬಾರ್ದು? ಜೀವಾತ್ಮನಿಗೂ ಈ ಅರ್ಥ ಅಪಾತ ಪಾಪಂತ್ವ ಎಲ್ಲ ಬರೀ ಉಪಾಸನೆ ಮಾಡಕ್ಕಷ್ಟೇ ಹೇಳಿರೋದು, ನಿಜವಾಗ್ಲಿಯೂ ಆಗೋದಿಲ್ಲ ಅಂತ ಹೇಳಿದ್ರೆ ಪರೈಹಿ ತತ್ರ ಉಪಾಸನಾ ವಿಧಿ ಅನಂಗೀಕಾರ. ಉಪಾಸನೆಗೆ ವಿಧಿ ಇದೆ ಅಂತ ಯಾರು ಒಪ್ಕೊಂಡಿಲ್ಲ. ಇದಕ್ಕೆ ಬೇರೆ ದರ್ಶನಗಳಲ್ಲಿ ಉಪಾಸನೆ ವಿಧಿ ಅನ್ನೋದ್ರಲ್ಲ ಒಪ್ಕೊಂಡಿಲ್ಲ. ಇದು ಉಪಾಸನೆ ವಿಧಿ ಅಲ್ಲ, ಇದು ಫಲ ಹೇಳಿರೋದು. ಪರಮಾತ್ಮ ಉಪಾಸನೆಯ ಪ್ರಕರಣವೇ ಅದು, ಅದೆಲ್ಲರೂ ಹಾಗೆಯೇ ಒಪ್ಕೊಂಡಿದ್ದಾರೆ. ದಾರ ವಿದ್ಯಾ ಪ್ರಕರಣ, ಪರಮಾತ್ಮ ಉಪಾಸನೆ ಬ್ರಹ್ಮವಿದ್ಯಾ ಪ್ರಕರಣ. ಜೀವಾತ್ಮ ಸ್ವರೂಪ ಯಾಕೆ ಬಂತು ಅಂದ್ರೆ ಮುಕ್ತನಿಗೆ ಅವನಿಗೆ ಏನ್ ಆಗ್ತಾನೆ, ಈ ರೀತಿ ಉಪಾಸನೆ ಮಾಡಿದವನಿಗೆ ಏನ್ ಫಲ ಬರುತ್ತೆ ಅದು ಹೇಳೋದಕ್ಕೆ ಅಲ್ಲಿ ಹೇಳಿದೆ. ಇದು ಎಲ್ಲರೂ ಒಪ್ಕೊಂಡಿರೋದ್ರಿಂದ ಇದು ಉಪಾಸನೆಗೋಸ್ಕರ ಮಾತ್ರ ಹೇಳಿರೋದು ಅಂತ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಾಪಿ ಅವಗತ್ಯರ್ಥಂ ಉಪದೇಶ, ಮತ್ತೆ ಅದನ್ನು ತಿಳಿದುಕೊಳ್ಳಕ್ಕೂ ಕೂಡ ಉಪದೇಶ ಅಲ್ಲ, ಅವಗತಿ ಅಂದ್ರೆ ತಿಳ್ಕೊಂಬರೋದು ಅಂತ. ಆದ್ರಿಂದ ಇಲ್ಲಿ ಮುಕ್ತಸ್ಯ ಅವಗತ ಶುದ್ಧ ಬ್ರಹ್ಮ ವಿಷಯತ್ವಾತ್. ಇಲ್ಲಿ ಏನ್ ತಿಳಿದು ಬರುತ್ತೆ ನಮಗೆ ಅಂದ್ರೆ ಅವಗತಿ ಅಂದ್ರೆ ತಿಳಿಯೋದು ಅಂತ ಅರ್ಥ. ಮುಕ್ತನ ಒಂದು ಶುದ್ಧವಾದ ಬ್ರಹ್ಮ ವಿಷಯತ್ವವು ಹೇಳಲ್ಪಟ್ಟಿದೆ. ಮುಕ್ತನಿಗೆ ತಿಳಿಯಲ್ಪಡುವಂತಹ ಶುದ್ಧವಾದ ಬ್ರಹ್ಮ ವಿಷಯ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಬರೀ ತಿಳಿದುಕೊಳ್ಳೋಕ್ಕೋಸ್ಕರ ಅಲ್ಲ, ಅವನು ಏನಾಗಬಹುದು ಅಂತನೋ ಅಥವಾ ಈ ರೀತಿಯಲ್ಲ, ಮುಕ್ತನಿಗೆ ತಿಳಿಯುವಂತಹ ಬ್ರಹ್ಮ ವಿಷಯ ಬ್ರಹ್ಮ ಭಾವದಿಂದ ಆವಿರ್ಭಾವವಾಗುತ್ತೆ ಅಂತ ಹೇಳಲ್ಪಟ್ಟಿದೆ. ತತ್ವಮಸಿ ಇತಿ ಉಪದೇಶ ಸ್ಥಳೇ ಬ್ರಹ್ಮಣಃ ಜಗದುಪಾದಾನತ್ವಾದಿ ವರ್ಣನಸ್ಯ ಅಧ್ಯಾರೋಪ ಅಪವಾದ ನ್ಯಾಯೇನ ನಿಷ್ಪ್ರಪಂಚತ್ವ ಬೋಧನಾರ್ಥಯ ಏವ ಅತ್ರ ಪ್ರಕಾರಾಂತರೇಣ ಸಾರ್ಥಕತ್ವೋಪಪಾದನ ಅಯೋಗಾತ್ ಎಂದ್ರು. ಇದು ಇನ್ನೊಂದು ಅವ್ರು ಮಾಡುವ ಒಂದು ದೊಡ್ಡ ವಾದ ಅದ್ವೈತದಲ್ಲಿ ಮಾಡ್ತಾರೆ. ಗೌಡಪಾದರು ಅದನ್ನ ವಿಶೇಷವಾಗಿ ಹೇಳಿರೋದು ಅಧ್ಯಾರೋಪ ಅಪವಾದ ಅಂತ ಹೇಳಿ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಒಂದರಲ್ಲಿ ಆರೋಪಣೆ ಮಾಡಿ ಆಮೇಲೆ ಎತ್ತು ಹಾಕೋದು. ಶ್ರುತಿ ಏನ್ ಮಾಡುತ್ತೆ? ಅವ್ರು ಹೇಳ್ತಾರೆ ನಿರ್ಗುಣ ಬ್ರಹ್ಮನೇ ಅದರ ಶ್ರುತಿಯ ಅಭಿಪ್ರಾಯ. ನಿರ್ಗುಣ ಬ್ರಹ್ಮ ಯಾವ ವಿಶೇಷವೂ ಇಲ್ಲ, ನಿರ್ವಿಶೇಷ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡುತ್ತೆ. ಆದರೆ ಈ ಗುಣಗಳೆಲ್ಲ ಯಾಕೆ ಹೇಳಿದೆ ಅಂದ್ರೆ ಗುಣಗಳನ್ನೆಲ್ಲ ಅವನ ಮೇಲೆ ಆರೋಪಣೆ ಮಾಡಿ ಅದನ್ನೆಲ್ಲ ತೆಗೆದುಹಾಕಿ ಅಂತ ಹೇಳೋಕೆ ಹೇಳ್ತಾ ಇದೆ. ಅಪವಾದ ಅಂದ್ರೆ ನೆಗೇಷನ್, ಎತ್ತಾಕೋದು. ಇದು ಆರೋಪ ಅಂತ ಹೇಳಿದ್ರೆ ಸೂಪರ್ ಇಂಪೋಸಿಷನ್ ನೆಗೇಷನ್. ಆರೋಪ ಮಾಡಿ ಅಪವಾದ ಮಾಡಿ ಅವನ ಮೇಲೆ ಎಲ್ಲ ಹೇಳ್ಬಿಟ್ಟು ಆಮೇಲೆ ಎತ್ತಾಕೋದು. ಈ ರೀತಿ ಈ ವಾದವನ್ನ ಗೌಡಪಾದರು ಹೇಳಿದ್ದಾರೆ. ಅಧ್ಯಾರೋಪ ಅಪವಾದ ನ್ಯಾಯ ಅಂತ ಹೇಳಿ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಇಲ್ಲದೆ ಇರೋ ಪ್ರಪಂಚ ಬ್ರಹ್ಮನ ಮೇಲೆ ಆರೋಪಣೆ ಮಾಡಿ
ಇದು ಇದೆಲ್ಲ ಹೇಳ್ಬಿಟ್ಟು ಇದು ಪ್ರಪಂಚ, ಇಲ್ಲಿ ಇದೆಲ್ಲ ಇದೆ, ಪದಾರ್ಥಗಳಿದೆ, ಪ್ರಕೃತಿ ಇದೆ, ಜೀವಾತ್ಮ ಇದೆ, ಸೃಷ್ಟಿ ಆಗುತ್ತೆ ಎಲ್ಲ ಹೇಳಿ ಯಾವುದು ಇಲ್ಲ ಅಂತ ಎಲ್ಲ ಎತ್ತಾಕ್ಬೇಕು ಕಡೆಯಲ್ಲಿ. ಆಗ ಅದುವೇ ಬ್ರಹ್ಮ ಅಂತ ತಿಳಿಸೋದಕ್ಕೋಸ್ಕರ ಇದೆಲ್ಲ ಹೇಳ್ತಿದೆ ಅಂತ ಒಂದು ವಾದ ಅವರದು, ಅಧ್ಯಾರೋಪ ಅಪವಾದ ಅಂತ. ಆ ಅಪವಾದದಿಂದ ನಿಷ್ಪ್ರಪಂಚತ್ವ ಬೋಧನಾರ್ಥಮೇವ ಅತ್ರ ಪ್ರಕಾರಾಂತರೇಣ ಸಾರ್ಥಕತೆ. ಆ ರೀತಿ ಇನ್ನೊಂದು ರೀತಿಯಲ್ಲಿ ಇಲ್ಲಿ ಅದಕ್ಕೆ ಸಾರ್ಥಕತೆ ಇದೆ ಈ ರೀತಿ ಉಪದೇಶ ಮಾಡೋಕೆ. ಗುಣಗಳೆಲ್ಲ ಹೇಳಿ ಯಾವುದು ಇಲ್ಲ ಅಂತ ಹೇಳ್ಬೇಕು ಶ್ರುತಿ, ಅದರಿಂದ ಹೇಳ್ತಿದೆ ಅಂದ್ರೆ ಹಾಗೆ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ತತ್ವಮಸಿ ಮೊದಲಾದ ಉಪದೇಶಗಳಲ್ಲಿ ಹೇಳುವ ಹಾಗೆ ಇಲ್ಲೂ ಹೇಳ್ತಾ ಇದೆ. ಅಂದ್ರೆ ಅಲ್ಲಿ ಜಗತ್ ಕಾರಣತ್ವ ಎಲ್ಲ ಹೇಳಿ ತತ್ವಮಸಿ ಜಗತ್ತೆಲ್ಲ ಸೃಷ್ಟಿ ಆಗುತ್ತೆ ಎಲ್ಲ ಹೇಳಿ ಅದು ನೀನೇ ಆಗಿದ್ಯಾ ಅಂತ ಹೇಳಿದಾಗ ಆ ಜಗತ್ ಕಾರಣತ್ವವನ್ನೆಲ್ಲ ಅಪವಾದ ಮಾಡಿ ಎತ್ತಾಕಿ ಮತ್ತೆ ಇವನಿಗೆ ಇರುವುದೆಲ್ಲ ಎತ್ತಾಕಿ ಚೇತನಿಗೂ ಐಕ್ಯ ಅಂತ ಹೇಳಿ ತತ್ವಮಸಿ ಇಲ್ಲಿ ಐಕ್ಯ ಉಪದೇಶವೇ ಮಾಡಿರೋದು ಸಮಾನಾಧಿಕರಣದಲ್ಲಿ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಅದು ಇಲ್ಲಿ ಮಾಡೋದಕ್ಕೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರವೃತ್ತಿಗಳಲ್ಲಿ ಅವನು ಪ್ರವೃತ್ತಿಗಳಲ್ಲಿ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ಆ ರೀತಿ ಉಪದೇಶ ಮಾಡ್ತಿದ್ದಾರೆ ಅಂತ ಇಲ್ಲಿ ಅದು ಇನ್ನೊಂದು ಹೇಳ್ತಾರೆ. ಇಲ್ಲಿ ಬೇರೆ ಒಂದು ರೀತಿಯಲ್ಲಿ ಪ್ರವೃತ್ತಿ ಎಲ್ಲ ಬಿಡ್ಬೇಕು ಅಂತ ಉಪದೇಶ ಮಾಡೋಕ್ಕೋಸ್ಕರ ಇಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ಟು. ಇದು ಪ್ರಿಂಟು ಸರಿ ಇಲ್ಲ, ಒಂದು ನಿಮಿಷ. ಪ್ರವರ್ತ್ಯ ರುಚಿ ಉತ್ಪಾದನಾರ್ಥಂ, ಪ್ರವರ್ತ್ಯ ರುಚಿ ಉತ್ಪಾದನಾರ್ಥ ಅಂತ ಹೇಳಿದ್ರು. ಯಾವುದರಲ್ಲಿ ಪ್ರವರ್ತಿಸ್ಬೇಕು ಅದರಲ್ಲಿ ರುಚಿ ಉಂಟು ಮಾಡೋಕ್ಕೋಸ್ಕರ ಇದು ನಿರ್ಗುಣ ಬ್ರಹ್ಮನ ಮಾಡಿ ಇದ್ರಲ್ಲಿ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಗುಣಕೀರ್ತನಸ್ಯ ನಿರ್ಗುಣ ವಿದ್ಯಾ ರುಚ್ಯುತ್ಪಾದಕತ್ವ ಅಸಂಭವಾತ್. ಗುಣವನ್ನೆಲ್ಲ ಹೇಳಿ ನಿರ್ಗುಣನಲ್ಲಿ ಉಪಾಸನೆಯಲ್ಲಿ ಇವನಿಗೆ ರುಚಿ ಉಂಟು ಮಾಡೋಕ್ಕೋಸ್ಕರ ಗುಣಗಳನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ಯಾರು ನಂಬಕ್ ಸಾಧ್ಯವೇ? ಅದು ಸಂಭವವೇ ಇಲ್ಲ. ಅದು ಗುಣಗಳನ್ನೆಲ್ಲ ಹೇಳಿ ನಿರ್ಗುಣದಲ್ಲಿ ರುಚಿ ಹೇಗೆ ಉಂಟಾಗುತ್ತೆ? ಗುಣವಂತಹ ಆಶ್ಚರ್ಯವಾದ ಗುಣಗಳನ್ನು ಹೇಳಿರೋ ಬ್ರಹ್ಮನಿಗೆ ಹೇಳಿಬಿಟ್ಟು ನಿರ್ಗುಣ ಬ್ರಹ್ಮನನ್ನ ಉಪದೇಶ ಮಾಡೋಕ್ಕೋಸ್ಕರ ಗುಣಗಳೆಲ್ಲ ಹೇಳಲ್ಪಟ್ಟಿದೆ. ಅವರೆಲ್ಲ ಅದುವೇ ನಿರೂಪಣೆ ಮಾಡ್ತಾರೆ. ಸಗುಣ ಬ್ರಹ್ಮನ್ನೇ ಉಪಾಸನೆ ಮಾಡಿ ನಿರ್ಗುಣ ಬ್ರಹ್ಮನ್ನ ತಿಳ್ಕೊಳ್ಳಿ, ಆಮೇಲೆ ಎಲ್ಲ ಬಿಟ್ಟುಬಿಡಿ ಅಂತ ಹೇಳಿ. ಅದು ಸಂಭವವಿಲ್ಲ. ಇಲ್ಲಿ ಎಲ್ಲ ಬಹಳ ವಿರುದ್ಧವಾಗಿದೆ ಶ್ರುತಿಗೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ನಿರ್ಗುಣ ವಿದ್ಯಾ ಪ್ರಕರಣೆ ಅಪಾರ ಪಾಪಮತ್ವಾದಿ ಯುಕ್ತೆ ಭವಿಷ್ಯತೆಯ ತದ್ಬೋಧನಾರ್ಥತೆಯೈವ ಸಂಕಲ್ಪಂ ವಾಚ್ಯಂ ಅತಶ್ಚ ಮುಕ್ತೌ ನಿರ್ವಿಶೇಷ ಬ್ರಹ್ಮ ಭಾವಾಪತ್ತಿ ಕಥನಂ ಅಸಂಗತಂ ಹೇಳಿದ್ರು. ಸಂಗತವೇ ಇಲ್ಲ, ಇದು ನಿರ್ಗುಣ ಬ್ರಹ್ಮ ಭಾವಾಪತ್ತಿ ಅಲ್ಲ. ಇಲ್ಲಿ ಮುಕ್ತನಲ್ಲಿ ನಿರ್ವಿಶೇಷ ಬ್ರಹ್ಮನ ಭಾವ ಉಂಟಾಗುತ್ತೆ ಅವನಿಗೆ ಅಂತ ಹೇಳೋದು ಸ್ವಲ್ಪವೂ ಸಾಧ್ಯವಿಲ್ಲ. ದಹರ ವಿದ್ಯೆಯಲ್ಲಿ ಬಹಳ ಕಷ್ಟ ಅವ್ರಿಗೆ ಹೇಳೋದು. ದಹರ ವಿದ್ಯೆ ಸಗುಣ ಬ್ರಹ್ಮ ವಿದ್ಯೆಯೇ, ಅದು ಸಗುಣ ವಿದ್ಯೆ. ಅದರಲ್ಲಿ ಹೋಗಿ ನಿರ್ವಿಶೇಷ ಬ್ರಹ್ಮನನ್ನ ನಿರ್ವಿಶೇಷ ಬ್ರಹ್ಮಾಪತ್ತಿ ಉಂಟಾಗುತ್ತೆ ಅಂತ ಸಾಧಿಸಕ್ಕೆ ಹೋಗ್ತಾರೆ. ಅದರಲ್ಲಿ ಅನೇಕ ವಿರೋಧಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಕರಣವನ್ನು ನೋಡಿದ್ರೆ ನಮ್ಗೆ ಆವಿರ್ಭಾವ ಹೇಳಿದೆ, ಸತ್ಯಕಾಮತ್ವ ಸತ್ಸಂಕಲ್ಪತ್ವಾದಿಗಳು ಹೇಳಿದೆ. ಇದೆಲ್ಲ ಬರೀ ಸ್ವರೂಪ ಅಂತ ಹೇಳಕ್ಕಾಗಲ್ಲ, ಅಥವಾ ಬರೀ ಉಪಾಸನಾರ್ಥ ಅಂತಾನು ಹೇಳಕ್ಕಾಗೋದಿಲ್ಲ. ಈ ರೀತಿ ಇದು ಯಾವುದನ್ನ ಇದೆಲ್ಲ ತಳ್ಳಿ ಹಾಕ್ಬೇಕು ಅಂತ ಹೇಳಕ್ಕೋಸ್ಕರ ಉಪದೇಶ ಮಾಡ್ತಾ ಇದೆ ಅಂತ. ಗುಣಗಳನ್ನೆಲ್ಲ ಹೇಳಿ ತಳ್ಳಿ ಹಾಕಿ ನಿರ್ಗುಣ ಬ್ರಹ್ಮನ ಯಾರು ಉಪದೇಶ ಮಾಡ್ತಾರೆ? ಹಾಗೆ ಅದೆಲ್ಲ ಬರೀ ಆರೋಪ ಮಾಡಿ ಅಪವಾದ ಮಾಡ್ಬೇಕು ಅಂತ ಉಪದೇಶ ಮಾಡ್ತಿದೆ ಶ್ರುತಿ ಅಂತ ಹೇಳೋದು ಎಲ್ಲ ಅಸಂಗತವಾದದ್ದು ಅಂತ ಹೇಳಿ ಯಾವುದು ಸರಿ ಇಲ್ಲ. ಇಲ್ಲಿ ಜೀವಾತ್ಮನಿಗೆ ಮುಕ್ತನಾದಾಗ ಬ್ರಹ್ಮನೊಡನೆ ಏಕೀಭಾವ ಉಂಟಾಗುತ್ತೆ. ಅವನಂತೆಯೇ ಅಷ್ಟ ಗುಣಗಳ ಆವಿರ್ಭಾವವಾಗುತ್ತೆ. ಆ ವೈಭವವನ್ನೆಲ್ಲ ಶ್ರುತಿ ನಮ್ಗೆ ತಿಳಿಸ್ತಾ ಇದೆ ಅನ್ನೋದನ್ನ, ಅದುವೇ ಪರಮಸಾಮ್ಯಾಪತ್ತಿ. ಅದನ್ನ ನದಿಗಳ ಒಂದು ದೃಷ್ಟಾಂತದಿಂದ ಇಲ್ಲಿ ಹೇಳ್ತಾ ಇದೆ ಉಪನಿಷತ್ತು ನಮ್ಗೆ ಅನ್ನೋದು ಇಲ್ಲಿ ತಿಳಿಬೇಕು ಅನ್ನೋದು ಕಡೆಯಲ್ಲಿ ಇದು ಅದನ್ನ ವಿವರಿಸ್ತಾರೆ ಇಲ್ಲಿ. ಮುಂದಿನ ಮಂತ್ರ ಸಯೋ ಹವೈತತ್ ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾಸ್ಯ ಬ್ರಹ್ಮವಿತ್ ಕುಲೇ ಭವತಿ. ಇದು ಫಲವೇ ಹೇಳುತ್ತೆ. ಯಹ ಏತತ್ ಪರಮಂ ಬ್ರಹ್ಮವೇದ, ಈ ಪರಬ್ರಹ್ಮನನ್ನ ಯಾರು ಉಪಾಸನೆ ಮಾಡಿ ಪಡೆದುಕೊಳ್ತಾನೋ, ವೇದನಂ ಧ್ಯಾನ ವಿಶ್ರಾಂತಂ, ಧ್ಯಾನ ಮಾಡೋದು ಪ್ರೀತಿಪೂರ್ವಕವಾದ ಧ್ಯಾನ, ನಿರಂತರ ಧ್ಯಾನ ಮಾಡೋದು. ಧ್ಯಾನಂ ಶ್ರಾಂತಂ ಧ್ರುವ ಸ್ಮೃತೌ, ದೃಢವಾದ ನಿರಂತರವಾದ ಸ್ಮೃತಿ, ಅದು
ಧ್ರುವ ಸ್ಮೃತಿ ಅಂತ ಹೇಳಲ್ಪಟ್ಟಿದೆ. ಸ್ಮೃತಿ ಸಂತತಿ ರೂಪ, ಅದು ತೈಲಧಾರಾವತ ಅವಿಚ್ಛಿನ್ನ ಸ್ಮೃತಿ ಸಂತತಿ ಅಂತ ಹೇಳಿದಾಗ ಆ ರೀತಿ ರೂಪವಾದದ್ದು ಧ್ಯಾನ. ಧ್ಯೈ ಚಿಂತಾಯಾಮ್ ಅಂತ ಧ್ಯಾನ ಧಾತುವಿನಿಂದ ಉಂಟಾದ ಶಬ್ದ ಅದು. ಅದು ಧ್ರುವ ಸ್ಮೃತಿಯಲ್ಲಿ ಅರ್ಥವನ್ನು ಕೊಡುತ್ತೆ. ಧ್ರುವ ಸ್ಮೃತಿ ಎನ್ನುವ ಅರ್ಥವನ್ನು ಕೊಡುತ್ತೆ. ಸಾಚ ದೃಷ್ಟಿತ್ವಂ ಅಭ್ಯೇತಿ, ಅದು ದರ್ಶನ ಸಮಾನಾಕಾರವಾಗುತ್ತೆ. ದೃಷ್ಟಿತ್ವಂ ಅಂತ ದರ್ಶನ ಸಮಾನಾಕಾರವಾಗುತ್ತೆ. ದೃಷ್ಟಿ ಭಕ್ತಿತ್ವಂ ರುಚ್ಯತಿ. ದೃಷ್ಟಿ ಅನ್ನೋದು ಆ ದರ್ಶನ ಸಮಾನಾಕಾರತ್ವ ಅನ್ನೋದು ಭಕ್ತಿಯನ್ನು ಉಂಟು ಮಾಡುತ್ತೆ, ಭಕ್ತಿಯಲ್ಲಿ ಕರೆದುಕೊಂಡು ಹೋಗ್ಬಿಡುತ್ತೆ. ಈ ರೀತಿ ಇಲ್ಲಿ ವೇದನಾ ಅನ್ನೋದು ಧ್ಯಾನ ರೂಪವಾದದ್ದು, ಧ್ಯಾನ ಅನ್ನೋದು ಧ್ರುವ ಸ್ಮೃತಿ ಅಂತ ಹೇಳಲ್ಪಟ್ಟಿರೋದು. ಆ ಧ್ರುವ ಸ್ಮೃತಿಯಿಂದ ದರ್ಶನ ಸಮಾನಾಕಾರವಾಗಿ ಅದರಿಂದ ಇವನಿಗೆ ಭಕ್ತಿ ಉಂಟಾಗುತ್ತೆ. ಭಕ್ತಿ ಅದು ಪೂರ್ಣವಾಗುತ್ತೆ ಅವನಿಗೆ. ಈ ರೀತಿ ಹೇಳಿದಂತೆ ಪ್ರೀತಿ ರೂಪಾಪನ್ನ ದರ್ಶನ ಸಮಾನಾಕಾರ ಉಪಾಸನಯುಕ್ತೋ ಭವತಿ ಅಂತ ಅರ್ಥ. ಬಹಳ ಪ್ರೀತಿ ರೂಪಾಪನ್ನವಾದ ದರ್ಶನ ಸಮಾನಾಕಾರವಾದ ಉಪಾಸನೆಯನ್ನು ಮಾಡಿದವನಾಗ್ತಾನೆ ಅವನು. ಸ ಬ್ರಹ್ಮೈವ ಭವತಿ, ಆವಿರ್ಭೂತ ಬ್ರಹ್ಮರೂಪೋ ಭವತಿ ಇತ್ಯರ್ಥ. ಬ್ರಹ್ಮೈವ ಭವತಿ ಅಂದ್ರೆ ಅವನ ಬ್ರಹ್ಮರೂಪವು ಆವಿರ್ಭಾವವಾದ ಬ್ರಹ್ಮರೂಪವನ್ನು ಪಡೆದುಕೊಳ್ತಾನೆ. ಅದೇ ಅಪಹತ ಪಾಪ್ಮತ್ವಾದಿ ಗುಣಾಷ್ಟಕಗಳನ್ನ ಪಡೆದುಕೊಳ್ತಾನೆ ಅಂತ ಅರ್ಥ. ಅದಕ್ಕೆ ಆನುಷಂಗಿಕವಾದ ಫಲವು ಹೇಳಲ್ಪಟ್ಟಿದೆ. ಎಲ್ಲರಿಗೂ ಪರಮಾತ್ಮನು ಕೊಡುವ ಫಲದೊಡನೆ ಅದರಲ್ಲಿ ಹೇಳಿದೆ, ಪರಮಾತ್ಮನು ಎಲ್ಲವನ್ನು ಕೊಡ್ತಾನೆ. ಕೊಟ್ಬಿಟ್ಟು ದದಾತಿ ಧ್ಯಾಯಿನಾಂ ಪುಂಸಃ ಅಪವರ್ಗ ಪ್ರದೋಹರಿಹಿ ಅಂತ ಹೇಳಿ ಅರ್ಥಾಂಶೈವ ಆನುಷಂಗಿಕ ಅಂತ ಹೇಳಿ ಆನುಷಂಗಿಕ ಫಲಗಳನ್ನು ಕೊಡ್ತಾನೆ ಪರಮಾತ್ಮ. ಎಲ್ಲ ಆಯುರ ಆರೋಗ್ಯ ಐಶ್ವರ್ಯಂ ಎಲ್ಲವನ್ನು ಕೊಡ್ತಾನೆ. ಅದರ ಜೊತೆ ಅರ್ಥಾಂಶೈವ ಆನುಷಂಗಿಕ, ಆನುಷಂಗಿಕವಾದ ಅಂದ್ರೆ ಅನುಸಂಗ, ಅದನ್ನ ಅನುಸರಿಸಿ ಬರೋ ಅಂತದ್ದು. ತಾನೇ ಬರುತ್ತೆ ಅದ್ರ ಹಿಂದೆ, ಒಂದು ಬಂದ್ರೆ ಅದ್ರ ಹಿಂದೆ ತಾನೇ ಬರೋ ಹಾಗೆ ಅನುಷಂಗ ಅಂತ ಹೇಳೋದು. ಆನುಷಂಗಿಕವಾದ ಫಲಗಳು. ಇದು ವಿಭೀಷಣನ ಶರಣಾಗತಿ ಮಾಡಿದಾಗ ರಾಮನ ಕೈಂಕರ್ಯ ಪ್ರಾಪ್ತಿ ಆಯಿತು. ಅದರ ಜೊತೆ ಲಂಕಾ ರಾಜ್ಯವೂ ಸಿಕ್ತು ಅವನಿಗೆ. ಅದನ್ನು ಅವನು ಬಯಸಿರ್ಲಿಲ್ಲ, ಆದರೆ ಲಂಕಾ ರಾಜ್ಯ ಪ್ರಾಪ್ತಿ ಆನುಷಂಗಿಕ ಫಲ. ಮತ್ತೆ ಅವನ ಸಹಚರ್ಯರಿಗೂ ಅದೆಲ್ಲ ಬರುತ್ತೆ ಫಲಗಳು ಮೊದಲಾದದ್ದು. ಇದೆಲ್ಲ ಆನುಷಂಗಿಕ ಫಲಗಳು ಎಲ್ಲದರಲ್ಲೂ ಹೇಳಲ್ಪಟ್ಟಿದೆ. ಆನುಷಂಗಿಕ ಪ್ರಯೋಜನ ಇದರಲ್ಲಿಯೂ ಕೂಡ ಈ ಉಪಾಸನೆಗೆ ನಾಸ್ಯ ಅಬ್ರಹ್ಮವಿತ್ ಕುಲೇ ಭವತಿ. ಕುಲದಲ್ಲಿ ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಿ ಇರ್ತಾರೆ ಅಂತ ಹೇಳಿದೆ. ಅಸ್ಯ ಕುಲೇ ಅಬ್ರಹ್ಮವಿತ್ ನ ಭವತಿ ಇತ್ಯರ್ಥಃ. ತರತಿ ಶೋಕಂ ತರತಿ ಪಾಪ್ಮಾನಂ ಗುಹ್ಯ ಗ್ರಂಥಿಭ್ಯ ವಿಮುಕ್ತ ಅಮೃತೋ ಭವತಿ. ಎಲ್ಲವನ್ನು ದಾಟ್ತಾನೆ. ತ್ರಿಗುಣಾತ್ಮಕ ಪ್ರಕೃತಿ ಕಾರಿತ ರಾಗದ್ವೇಷಾದಿಭ್ಯ ವಿಮುಕ್ತ ಸನ್. ತ್ರಿಗುಣಾತ್ಮಕವಾದ ಸತ್ವರಜಸ್ತಮಸ್ಸುಳ್ಳ ಈ ಪ್ರಕೃತಿಯಿಂದ ಉಂಟಾದಂತಹ ರಾಗದ್ವೇಷಾದಿಗಳನ್ನೆಲ್ಲ ಮುಕ್ತನಾಗಿ ಆವಿರ್ಭೂತ ಗುಣಾಷ್ಟಕ ಭವತಿ. ಗುಣಾಷ್ಟಕಗಳ ಆವಿರ್ಭಾವವಾಗಿ ತನ್ನ ಸ್ವರೂಪದಲ್ಲಿ ಇರ್ತಾನೆ. ಅದು ಅಲ್ಲಿ ಹೇಳಲ್ಪಟ್ಟಿದೆ. ಮುಖ್ಯ ಗ್ರಂಥಿಭ್ಯ ವಿಮುಕ್ತ ಅಮೃತ. ಈ ಗ್ರಂಥಿಗಳು ಅಂತ ಹೇಳಲ್ಪಟ್ಟ ಹೃದಯದಲ್ಲಿರುವಂತಹ ರಾಗದ್ವೇಷಾದಿಗಳು ಮೊದಲಾದೆಲ್ಲ ಶೋಕವನ್ನು ಅಂದ್ರೆ ಸಮುದ್ರ ಈ ಸಂಸಾರವನ್ನ ದಾಟ್ತಾನೆ. ಪಾಪಗಳೆಲ್ಲ ನಾಶವಾಗುತ್ತೆ. ಎಲ್ಲ ಆಗಿ ಇವನಿಗೆ ಮುಕ್ತನಿಗೆ ಈ ರೀತಿ ಒಂದು ಫಲವು ಇಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಿ ಆನುಷಂಗಿಕ ಫಲವು ಸೇರಿ ಬ್ರಹ್ಮಗುಣ ಆವಿರ್ಭಾವವಾಗಿ ಇವನಿಗೆ ಬ್ರಹ್ಮನೊಡನೆ ಏಕೀಭಾವ. ಅದರ ಜೊತೆ ಇವನ ಕುಲದಲ್ಲಿ ಇರುವವರೆಗೂ ಕೂಡ ಅದೇ ರೀತಿ ಇವರಿಗೆ ಬ್ರಹ್ಮವಿದ್ಯಾನಿಷ್ಠರಾಗ್ತಾರೆ ಅನ್ನೋದು ಹೇಳಲ್ಪಟ್ಟಿದೆ. ಅದೇ ತತ್ ಋಚಾಭ್ಯುಕ್ತಂ. ಋಂಗ್ ಮಂತ್ರದಿಂದ ಇದು ಹೇಳಲ್ಪಟ್ಟಿದೆ. ಋಗ್ಮಂತ್ರದಲ್ಲಿ ಹೇಳಲ್ಪಟ್ಟಿದೆ. ಕ್ರಿಯಾವಂತಹ ಶ್ರೋತ್ರಿಯಾ ಬ್ರಹ್ಮನಿಷ್ಠಾ ಸ್ವಯಂ ಜುಕ್ವತೆ ಏಕರ್ಷಿಂ ಶ್ರದ್ಧಯಂತಹ ತೇಷಾಮೇವೈತಾಂ ಬ್ರಹ್ಮವಿದ್ಯಾಂ ವದೇತ ಚಿರೋವ್ರತಂ ವಿಧಿವತ್ಯೈಸ್ತು ಚೀರ್ಣಂ. ಇದಾದ ಮೇಲೆ ಯಾರಿಗೆ ಇದನ್ನ ಉಪದೇಶ ಮಾಡಬೇಕು ಈ ವಿದ್ಯೆಯನ್ನ ಅಂತ, ಈ ವಿದ್ಯೆಯನ್ನು ಕಲಿತವನು ಉಪದೇಶ ಪಡೆದುಕೊಂಡವನು ಬೇರೆಯವರಿಗೆ ಹೇಳ್ಬೇಕಾದ್ರೆ ಇದಂತೆ ನಾ ತಪಸ್ಕಾಯ. ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಕಡೆಯಲ್ಲಿ ಹೇಳ್ತಾನೆ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ಅಂತ ಹೇಳಿ ನಚ ಅಶುಶ್ರೂಷವೇ ವಾಚ್ಯಂ ಚಮಾಂ ಯೋಭ್ಯಸೂಯತಿ. ಯಾರ್ಯಾರಿಗೆ ಮಾಡಬಾರ್ದು ಅಂತ ಹೇಳ್ದ ಅವನು. ಯಾರಿಗ್ ಮಾಡ್ತೀಯೋ ಬಿಡ್ತೀಯೋ ಇವ್ರಿಗಂತೂ ಮಾಡಬೇಡ ಅಂತ ಹೇಳ್ದ ಅವನು. ಅದು ಇನ್ನು ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ. ತಪಸ್ಸು ಇಲ್ಲದೆ ಇರೋನು, ಭಕ್ತಿ ಇಲ್ಲದವನು,
ಶುಶ್ರೂಷೆ ಮಾಡಿದವನು, ಶ್ರೋತುಂ ಇಚ್ಛ, ಯಾರಿಗೆ ಇಚ್ಛೆ ಇಲ್ವೋ ಅವನಿಗೆ ಹೇಳ್ಬಾರ್ದು, ಕೇಳೋದಕ್ಕೆ ಇಚ್ಛೆ ಇದ್ದವ್ರಿಗೆ ಹೇಳ್ಬೇಕು ಅಂತ. ಅಸೂಯೆ ಮಾಡೋರಿಗೆ ಹೇಳಲೇಬೇಡ ಅಂತ ಹೇಳ್ದ ಕೃಷ್ಣನು. ಆ ರೀತಿ ಇಲ್ಲಿಯೂ ಕೂಡ ಯಾರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳಿದ ಹಾಗಿದೆ. ಆದರೆ ಇಲ್ಲಿ ಅದೆಲ್ಲ ಅರ್ಥ. ಬ್ರಹ್ಮವಿದ್ಯಾ ಅಂಬದೇತ ಶಿರೋವ್ರತಂ ವಿಧಿವತ್ ಯೈಸ್ತು ಚೀರ್ಣಂ. ಯಾರು ಶಿರೋವ್ರತವನ್ನ ವಿಧಿಯುಕ್ತವಾಗಿ ಅನುಷ್ಠಾನ ಮಾಡಿದಾರೋ ಅವ್ರಿಗೆ ಮಾತ್ರ ಹೇಳ್ಬೇಕು ಅಂತ ಹೇಳಿದಾಗಿ. ಆದರೆ ಆ ಶಿರೋವ್ರತ ಅನ್ನೋದು ಬ್ರಹ್ಮವಿದ್ಯೆಗೆ ಅಂಗವಲ್ಲ. ಶಿರೋವ್ರತ ಅನ್ನೋದು ಅಧ್ಯಯನಕ್ಕೆ ಅಂಗ ಅಂತ ಸ್ಥಾಪನೆ ಮಾಡಿದ್ದಾರೆ ಸಿದ್ಧಾಂತದಲ್ಲಿ. ಆದ್ದರಿಂದ ಇದರಲ್ಲಿ ಪ್ರಧಾನವಾಗಿ 2 ವಿದ್ಯೆಗಳು ಬರುತ್ತೆ. ಅಕ್ಷರ ವಿದ್ಯೆ, ಅದೃಷ್ಟತ್ವಾದಿ ಗುಣಕಾಧಿಕರಣ, ಜುಬ್ವಾದಿಕರಣ ಅಂತ ಎರಡು ವಿದ್ಯೆಗಳು 2 ಅಧಿಕರಣದಲ್ಲಿ ವಿಚಾರ ಮಾಡಿದ್ದಾರೆ. ಇದರ ಮುಂಡಕೋಪನಿಷತ್ತು ಪೂರ್ಣವಾಗಿ ಪರಬ್ರಹ್ಮ ವಿಷಯವೇ ಇದೆಲ್ಲ. ಈ ಬ್ರಹ್ಮವಿದ್ಯೆ ಬೇರೆ ಕಡೆಯೂ ಹೇಳಿದೆ, ಎಲ್ಲ ಐಕ್ಯವಿದೆ, ಅದರಿಂದ ಎಲ್ಲರೂ ಅನುಷ್ಠಾನ ಮಾಡಬಹುದು. ಇಲ್ಲಿರೋ ಗುಣಗಳನ್ನು ಅವರು ಸೇರಿಸ್ಕೊಳ್ತಾರೆ. ಹೀಗೆಲ್ಲ ಉಪಸಂಹಾರ, ಗುಣೋಪಸಂಹಾರ ಎಲ್ಲ ಹೇಳಲ್ಪಟ್ಟಿದೆ. ಅದರಿಂದ ಇದು ಶಿರೋವ್ರತ ಅನ್ನೋದು ಬರೀ ಆಥರ್ವಣಿಕರಿಗೆ ಮಾತ್ರವೇ, ಅಥರ್ವವೇದ ಅಧ್ಯಯನ ಮಾಡುವವರಿಗೆ ಮಾತ್ರವೇ ಶಿರೋವ್ರತ ಅಂತ ಹೇಳಿರುವಂತಹದ್ದು. ಅದು ವೇದಾಧ್ಯಯನಕ್ಕೆ ಅಂಗ ಅಂತ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ 3ನೇ ಅಧ್ಯಾಯದಲ್ಲಿ. ಅದನ್ನ ಇಲ್ಲಿ ವಿಚಾರ ಮಾಡ್ತಾರೆ ಮುಂದೆ. ತದೇತೃ ಇಚ್ಛಾಭ್ಯುಕ್ತಂ ಅಂತ ಇಲ್ಲಿ ಮೊದಲು ಮಂತ್ರಕ್ಕೆ ಏತದ್ವಿದ್ಯಾ ಸಂಪ್ರದಾನಂ ಅಭಿಮುಖೀಕೃತ್ಯ ಋಂಗ್ಮಂತ್ರೇಣ ಉಕ್ತಂ. ಯಾರಿಗೆ ಇದನ್ನ ಕೊಡಬೇಕು, ಉಪದೇಶ ಮಾಡಬೇಕು, ಸಂಪ್ರದಾನ ಉಪದೇಶ ಮಾಡೋದು ಅನ್ನೋದನ್ನ ವಿಷಯದಲ್ಲಿ ಋಂಗ್ಮಂತ್ರವು ನಮಗೆ ಈ ರೀತಿ ತಿಳಿಸುತ್ತೆ. ಕ್ರಿಯಾವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠಾ ನಿತ್ಯ ನೈಮಿತ್ತಿಕ ಕ್ರಿಯಾಯುಕ್ತ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಯಾರು ಮಾಡ್ಕೊಂಡಿದ್ದಾರೋ, ಅಧೀತ ವೇದಾಹ ಶ್ರೋತ್ರಿಯರು, ಬ್ರಹ್ಮ ಬುಭುತ್ಸವ, ಬ್ರಹ್ಮನಿಷ್ಠಾ ಅಂದ್ರೆ ಬ್ರಹ್ಮ ಬುಭುತ್ಸವ, ಬೋಧು ಇಚ್ಛವ, ಬ್ರಹ್ಮನ್ ತಿಳಿಯೋದಕ್ಕೆ ಇಚ್ಛಪಟ್ಟವರು. ಈಗ ಇಲ್ಲಿ ಶೌನಕರು ಬಂದು ಅಂಗಿರಸರನ್ನು ಕೇಳಿ ವಿಧಿವತ್ ಉಪಸನ್ನ ಪಪ್ರಚ್ಛ, ವಿಧಿವತ್ತಾಗಿ ಬಂದು ಆಶ್ರಯಿಸಿ ಅಂಗಿರಸರನ್ನ ಪ್ರಾರ್ಥಿಸಿದಾಗ ಅವರು ಉಪದೇಶ ಮಾಡಿದ್ದು ವಿದ್ಯೆಗಳಿದು. ಅಂತಹವರಿಗೆ ಏಕರ್ಷಿ ಶಬ್ದಿತಂ ಅಗ್ನಿಹೋತ್ರಂ ಸ್ವಯಮೇವ ಜುಹ್ವತಿ. ಏಕರ್ಷಿ ಅಂತ ಹೇಳಿರೋದು ಏಕರ್ಷಿಂ ಶ್ರದ್ಧೆಯಂತಹ, ಅಗ್ನಿಹೋತ್ರವನ್ನ ಶ್ರದ್ಧೆಯಿಂದ ಮಾಡುವಂತಹವರು. ಅದೇ ರೀತಿಯ ಪರಮಾತ್ಮ ಅಂತಾನು ಹೇಳ್ಬೋದು. ಏಕಋತ್ವಿಂಗ್ ಮಾತ್ರ ಸಾಧ್ಯತ್ವಾತ್ ಅಗ್ನಿಹೋತ್ರಸ್ಯ ಏಕರ್ಷಿತ್ವಂ ಇತ್ಯರ್ಥಃ. ಅಗ್ನಿಹೋತ್ರಕ್ಕೆ ಏಕರ್ಷಿ ಅಂತ ಒಂದು ಹೆಸರಿದೆ. ಯಾಕೆ ಅಂದ್ರೆ ಒಬ್ಬರೇ ಋತ್ವಿಕ್ಕು ಮಾಡುವಂತಹದ್ದು ಅಗ್ನಿಹೋತ್ರಕ್ಕೆ, ಒಬ್ಬ ಋತ್ವಿಕನ್ನ ಇಟ್ಕೊಂಡು ಮಾಡುವಂತಹದ್ದು. ಆದ್ರಿಂದ ಅಗ್ನಿಹೋತ್ರಕ್ಕೆ ಏಕರ್ಷಿ ಅಂತಾನು ಒಂದು ಹೆಸರಿದೆ ಅಂತ ಹೇಳಿದ್ರು. ಯದ್ವಾ ಏಕಶ್ಚ ಅಸೌ ಋಷಿಶ್ಚ ಪರಮಾತ್ಮ ಮುಖ್ಯರ್ಷಿ ಪರಮಾತ್ಮ ತಥಾ ಪ್ರಾಣಾಹ ಇತ್ಯತ್ರ ಋಷಿ ಶಬ್ದಸ್ಯ ಸರ್ವಜ್ಞೆ ತಸ್ಮಿನ್ನೇವ ಯುಜ್ಯತೆ ಇತಿ ಭಾಜಿತತ್ವ. ಋಷಿ ಅನ್ನೋದಕ್ಕೆ ಪ್ರಾಣ ವಾವ ಋಷಯ ಅಂತ ಬರುತ್ತೆ. ತಥಾ ಪ್ರಾಣಾಹ ಅನ್ನುವಂತಹ ಅಧಿಕರಣದಲ್ಲಿ ಅಲ್ಲಿ ಸೂತ್ರದಲ್ಲಿ ಪ್ರಾಣವಾವ ಋಷಯ ಅಂತ ಹೇಳಿದ. ಎಲ್ಲಾ ಋಷಿಗಳು ಅವರು ಯಾವಾಗಿದ್ರು ಅಂತ ಸೃಷ್ಟಿಗೆ ಮೊದಲು ಇದ್ರು ಅಂತ ಹೇಳಿತ್ತು ಉಪನಿಷತ್ತಲ್ಲಿ. ಋಷಿಗಳು ಅಂತ ಬಹುವಚನ ಯಾರು ಅಂದ್ರೆ ಅದು ಏಕವಚನ ತಗೊಳ್ಬೇಕು, ಅದು ಲಾಕ್ಷಣಿಕವಾಗಿ ಹಾಗೆ ಹೇಳಿರೋದೇ ಹೊರತು ಋಷಿ ಅನ್ನೋದು ಪರಮಾತ್ಮನನ್ನು ತಿಳಿಸುತ್ತೆ. ಸೃಷ್ಟಿಗೆ ಮೊದಲು ಅವನೇ ಒಬ್ಬನೇ ಇದ್ದಿದ್ದು, ಬೇರೆ ಯಾರು ಋಷಿ ಅಂತ ಕರೆಸ್ಕೊಳ್ಳೋಕೆ ಯಾರು ಇರ್ಲಿಲ್ಲ, ನಾಮರೂಪ ವಿಭಜನೆ ಆಗಿರ್ಲಿಲ್ಲ ಇನ್ನು. ಆದ್ದರಿಂದ ಅಲ್ಲಿ ಋಷಿ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಿರೋದು. ಆ ಒಂದು ಅರ್ಥ ತೆಗೆದುಕೊಂಡು ಏಕರ್ಷಿಹಿ ಎನ್ನುವುದಕ್ಕೆ ಪರಮಾತ್ಮ ಅನ್ನುವ ಅರ್ಥ ಮಾಡ್ಬೋದು. ಬೇಕಾದ್ರೆ ಅಗ್ನಿಹೋತ್ರ ಅಂತಾನು ಅರ್ಥ ಮಾಡ್ಬೋದು. ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಶ್ರದ್ಧೆಯಂತಹ ಶ್ರದ್ಧಾಯುಕ್ತ ಇತ್ಯರ್ಥ, ಅವರಿಗೆ ಇದನ್ನ ಉಪದೇಶ ಮಾಡ್ಬೇಕು. ಯಾರು ಶಿರೋವ್ರತವನ್ನ ಅನುಷ್ಠಾನ ಮಾಡಿದಾರೋ ಅಂತ ಕಡೆಯಲ್ಲಿ ಇಲ್ಲಿ ಹೇಳಿದೆ. ಯಶಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ ಶಿರೋವ್ರತಂ ವಿಧಿವತ್ ಏಸ್ತು ಚೀರ್ಣಂ. ಇದು ಯಾರಿಗೆ ಈ ಶಿರೋವ್ರತವನ್ನು ಮಾಡಿರೋರಿಗೆ ಮಾತ್ರ ಅಂದ್ರೆ ಆಥರ್ವಣಿಗೆ ಮಾತ್ರವೇ ಅಧಿಕಾರ ಅಂತ ಏರ್ಪಡುತ್ತೆ. ಅದನ್ನ ಬ್ರಹ್ಮಸೂತ್ರದಲ್ಲಿ ಇದಕ್ಕೆ ಅರ್ಥವನ್ನು ಹೇಳ್ತಾರೆ. ಇದು ಬ್ರಹ್ಮವಿದ್ಯೆಗೆ ಅಂಗವಲ್ಲ. ಶಿರೋವ್ರತವನ್ನು ಅಧ್ಯಯನ ಮಾಡಿದವ್ರಿಗೆ ಮಾತ್ರ ಈ ಬ್ರಹ್ಮವಿದ್ಯೆ ಅಂತ ಅರ್ಥವಲ್ಲ. ಶಿರೋವ್ರತ ಅನ್ನೋದು ಅಧ್ಯಯನಕ್ಕೆ ಅಂಗ ಅಷ್ಟೇ. ಆದ್ದರಿಂದ ಅದು ಆಥರ್ವಣಿಕರು ಅಥರ್ವ ವೇದವನ್ನು ಅಧ್ಯಯನ ಮಾಡುವವರು ಮಾಡಿರ್ತಾರೆ, ಮಿಕ್ಕಿದವರಿಗೆ ಅದು ಮಾಡ್ಬೇಕಾಗಿಲ್ಲ. ಆದ್ರೆ ಈ ಬ್ರಹ್ಮವಿದ್ಯೆಯನ್ನು ಎಲ್ಲ ಅನುಷ್ಠಾನ ಮಾಡ್ಬೋದು. ಆದ್ದರಿಂದ ಈ ಬ್ರಹ್ಮವಿದ್ಯೆ ಬರೀ ಆಥರ್ವಣಿಕರಿಗೆ ಅಂತ ಅರ್ಥವಲ್ಲ. ಆ ಶಿರೋವ್ರತ ಅಂತ ಹೇಳಿರೋದು ಬ್ರಹ್ಮವಿದ್ಯಾಂ ಅನ್ನೋದು ವೇದ ವಿದ್ಯಾಂ ಅಂತ ಅರ್ಥ ಮಾಡ್ತಾರೆ. ವೇದ ವಿದ್ಯೆ ವೇದಾಧ್ಯಯನಕ್ಕೆ ಅಂಗ.
ಅಂತ ಹೇಳಿ ಅದನ್ನ ಮುಂದೆ ವಿಚಾರ ಮಾಡ್ತಾರೆ. ಇದನ್ನ ವಿಸ್ತಾರವಾಗಿ ಇದರ ವಿಚಾರದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಮತ್ತು ಈ ಉಪನಿಷತ್ತಲ್ಲಿ ಬರುವ 2 ಅಧಿಕರಣಗಳ ವಿಚಾರವನ್ನು ಪ್ರಾಸಂಗಿಕವಾಗಿ ವಿಚಾರ ಮಾಡ್ತಾರೆ. ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರ. ನಿತ್ಯಮಚ್ಯುತ ಪದಾಂಬುಜೈರ್ಮರುಕ್ಮ್ಯಾಮೋಹತರಿತರಾಣಿತನಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ಯ ದೇಹಿಕಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾಗುಂಸಸ್ತನೂಭಿಃ ವಿಕ್ಷೇಮ ದೇವಹಿतं ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो वरिष्ठनेमिः स्वस्ति नो बृहस्पतिर्दधातु. ओम शांति शांति शांति.